ಮೊದಲನೇದಾಗಿ ತುಂಬ ಶ್ರಮಪಟ್ಟು ಇಂಥ ಒಂದು ಸಮ್ಮೇಳನವನ್ನು ಆಯೋಜಿಸಿದಂತಹ ಮಂಗಳೂರು ಸಾವಯವ ಬಳಗಕ್ಕೆ ಎಷ್ಟು ಧನ್ಯವಾದವನ್ನಾಗಲಿ ಅಭಿನಂದನೆಗಳನ್ನಾಗಲಿ ಹೇಳಿದರೂ ಕಡಿಮೆ. ಮಂಗಳೂರು ಸಾವಯವ ಬಳಗವನ್ನು ತುಂಬ ಒಂದು 10-12 ವರ್ಷದಿಂದ ನಾನು ಗಮನಿಸ್ತಾ ಇದ್ದೇನೆ. ಮಧ್ಯೆ ಮಧ್ಯೆ ಅದರ ಜೊತೆ ಒಡನಾಡಿದ್ದೇನೆ. ಒಂದೆರಡು ಸತಿ ಸ್ಟಾಲ್ ಕೂಡ ಇಟ್ಟಿದ್ದೇನೆ. ನಾವು ಭಾಳ ಹಿಂದೆ ಐಸ್ ಕ್ರೀಮ್ ಮೇಕರ್ಸ್ ಆಗಿದ್ವಿ, ನಾನು ಮತ್ತು ನನ್ನ ಪತ್ನಿ. ಆಗ ನಾವು ಒಂದು ತುಂಬ ಹಿಂದೆ ಸಕ್ಕರೆ ಐಸ್ ಕ್ರೀಮು, ಬೆಲ್ಲದ ಐಸ್ ಕ್ರೀಮ್ ಎಲ್ಲ ತಂದು ನಾವು ಮಾರಿದ್ದೆಲ್ಲ ಉಂಟು. ಇಂಥ ಒಂದು ಭಾಳ ಸಿಹಿಯಾದ ನೆನಪು ಮಂಗಳೂರು ಸಾವಯವ ಬಳಗದ ಜೊತೆ ಇದೆ. ಈ ಒಂದು ಕಂದಮೂಲ ಉತ್ಸವಕ್ಕಾಗಿ ಅವರು ಬಹುಶಃ ಕಳೆದ ಒಂದು 8-10 ತಿಂಗಳು, 1 ವರ್ಷದಿಂದ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಎಷ್ಟು ಹಿಂದೆ ಅವರು ಕಾಂಟ್ಯಾಕ್ಟ್ ಮಾಡಿ ದಿನ ಬುಕ್ ಮಾಡಿದ್ದಾರೆ ಅಂದರೆ ಈಗ ನಮಗೆ ಮರ್ತು ಹೋಗ್ಬೋದು. ಅಷ್ಟು ದಿನ ಆಯಿತು, 4-5 ತಿಂಗಳ ಹಿಂದೆ ಕಾಂಟ್ಯಾಕ್ಟ್ ಮಾಡಿ ನೀವು ಬರಬೇಕು ಅಂತೆಲ್ಲ ಹೇಳಿ. ಹೀಗೆ ಅಷ್ಟು ವ್ಯವಸ್ಥಿತವಾದ ಒಂದು ಸಿದ್ಧತೆಯನ್ನು ನಮ್ಮ ರತ್ನಾಕರಣ್ಣ ಮತ್ತು ಅವರ ಟೀಮ್ ಎಷ್ಟು, ಅಂದರೆ ಹೆಸರು ಹೇಳಲಿಕ್ಕೆ ನನಗೆ ಎಲ್ಲರದ್ದು ಗೊತ್ತಿಲ್ಲ, ಗೊತ್ತಿರೋ ಒಂದು ಹೆಸರು ಹೇಳಿದೆ ಅಷ್ಟೇ. ತುಂಬ ಜನ ಕೆಲಸ ಮಾಡಿರ್ಬೋದು. ಇವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ವೇದಿಕೆಯಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳಿಗೂ ವಿಶೇಷವಾದ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕೃಷಿ ವಿಜ್ಞಾನಿಯವರು ನನಗೆ ಹೊಸ ಪರಿಚಯ, ಹಿಂದೊಮ್ಮೆ ಎಲ್ಲ ನೋಡಿದ್ದೇನೆ, ಕೇಳಿದ್ದೇನೆ, ಯಾರು ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಉದಯ್ ಕುಮಾರ್ ಶೆಟ್ಟಿ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದು ನನಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಉದಯ್ ಕುಮಾರ್ ಶೆಟ್ಟಿ ಅವರು ಭಾರತದಲ್ಲಿ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಒಬ್ಬ ಜಾಧವ್ ಪಾಯಂಗ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರು ಅರಣ್ಯೀಕರಣ ಮಾಡಿದ್ದಕ್ಕಾಗಿ ಭಾಳ ಫೇಮಸ್. ಅದೇ ರೀತಿ ಫಾರೆಸ್ಟ್ ಮ್ಯಾನ್ ಆಫ್ ಮ್ಯಾಂಗ್ಳೂರ್ ಅಂತ ನಾವು ಯಾರನ್ನಾದ್ರೂ ಕರೆಯೋದಿದ್ರೆ ಉದಯ್ ಕುಮಾರ್ ಶೆಟ್ಟರನ್ನು ಕರಿಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕೇಳಿದವರು ದಯವಿಟ್ಟು ಒಂದು ಚಪ್ಪಾಳೆ ಕೊಟ್ಟರೆ ಸಂತೋಷ. ಯಾಕೆಂದರೆ ಉದಯ್ ಕುಮಾರ್ ಶೆಟ್ಟರ್ ಸಾಧನೆ ಅಷ್ಟು ಹಿರಿದಾದದ್ದು. ಇದು ನಾನು ಸುಮ್ಮನೆ ವಾಯುಪಚಾರಕ್ಕಾಗಿ ಈ ವೇದಿಕೆಯಲ್ಲಿ ಹತ್ತಿದ್ದೇನೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಸುಮಾರು 2013-14ರಲ್ಲಿ ನಾವು ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಪೂರ್ತಿ ಕಾಡಿನ ನೆರಳಿನಲ್ಲಿ ಮಾಡಬೇಕಂತ ಒಂದು ಹಠ ಇತ್ತು ನಮಗೆ. ಹಾಗೆ ಶಾಮಿಯಾನ ಎಲ್ಲ ಹಾಕದೆ ಕಾಡಿನ ನೆರಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಅಲ್ಲಿ ಹಸಿ ತರಕಾರಿಗಳದ್ದೇ ಒಂದು ಊಟ ಮಾಡಿದ್ದೆವು, ಅನ್ನ ಬಿಟ್ಟರೆ ಬೇರೆ ಎಲ್ಲವೂ ಹಸಿ. ಈ ಕಾರ್ಯಕ್ರಮದಲ್ಲಿ ನಾವು ಉದಯ್ ಕುಮಾರ್ ಶೆಟ್ಟರನ್ನು ಬರೆಸಿ ನಾವು ಅವರಿಗೆ ಒಂದು ಸನ್ಮಾನ ಮಾಡಿದೆವು. ನನಗೊಂದು ಸಣ್ಣ ಹೆಮ್ಮೆ ಏನಂದರೆ, ಉದಯ್ ಕುಮಾರ್ ಶೆಟ್ಟರಿಗೆ ಬಹುಶಃ ಮೊದಲ ಸನ್ಮಾನವನ್ನು ನಾವೇ ಮಾಡಿದ್ದಂತ. ಅವರಿಗೆ ಆಮೇಲೆ ಬೇಕಾದಷ್ಟು ವೇದಿಕೆಗಳು ಸಿಕ್ಕಿವೆ. ಅವರು ಫಾರೆಸ್ಟ್ರಿ ಕಾಲೇಜಲ್ಲಿ ಕೂಡ ಅವರು ಪಾಠಗಳನ್ನೆಲ್ಲ ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸ್ಟಾಫ್ಗಳಿಗೆಲ್ಲ ಅವರು ಪಾಠ ಮಾಡಿದ್ದಾರೆ. ಆದರೆ ಅವರನ್ನು ಮೊದಲು ವೇದಿಕೆಗೆ ಹತ್ತಿಸಿ ಕೂರಿಸಿದ್ದು ನಾವು ಅಂತ ನನಗೆ ಭಾಳ ಸಂತೋಷ ಇದೆ. ಅಲ್ಲಿವರೆಗೆ ಅವರು ಗ್ರೌಂಡ್ ಲೆವೆಲ್ ವರ್ಕರ್ ಆಗಿದ್ದರು. ಅವರಿಗಿರುವ ಒಂದು ಕಾಳಜಿ, ವೃಕ್ಷಗಳ ಬಗ್ಗೆ, ಔಷಧೀಯ ಗುಣಗಳ ಬಗ್ಗೆ, ಅವುಗಳ ವೈದಿಕ ಮಹತ್ವದ ಬಗ್ಗೆ, ನಮ್ಮ ಪುರಾತನ ಗ್ರಾಮೀಣ ಜ್ಞಾನದ ಬಗ್ಗೆ, ಇದರ ಬಗ್ಗೆ ಎಲ್ಲ ಅವರು ಸಿಕ್ಕಿದ್ರೆ ಈ ವಿಷಯ ಬಿಟ್ಟು ಬೇರೆ ಎಂತ ಮಾತಾಡೋದಿಲ್ಲ. ಮತ್ತು ಪೊಲಿಟಿಕ್ಸ್ ಇಲ್ಲ, ಬೇರೆ ಯಾವ ವಿಷಯವೂ ಇಲ್ಲ. ಅವರಿಗೆ ಗೊತ್ತಿರೋದು ಗಿಡಗಳ ವಿಷಯ ಮಾತ್ರ. ಅಂಥ ಒಬ್ಬ ವ್ಯಕ್ತಿ ನಿಜವಾಗಿ ಒಂದು ಅಧ್ಯಕ್ಷೀಯ ಸ್ಥಾನಕ್ಕೆ ಅರ್ಹರು. ಅವರ ಉಪಸ್ಥಿತಿಯಲ್ಲಿ ಒಂದು ಸಣ್ಣ ಭಾಷಣವನ್ನು ಮಾಡುವ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಮತ್ತೆ ನಿಮಗೆಲ್ಲ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಭಾಷಣ ಮಾಡಬೇಕಂತ ಇವರು ರತ್ನಾಕರ್ ಅವರು ಫೋನ್ ಮಾಡಿ ಒತ್ತಾಯ ಮಾಡಿದರು. ನಾನು ಬೇರೆ ಕೆಲವಾರು ಹೆಸರುಗಳನ್ನು ಅವರಿಗೆ ಹೇಳಿದೆ. ಯಾಕೆಂದರೆ ನಾನು ಈಗಾಗಲೇ ನನ್ನ ಪರಿಚಯದಲ್ಲಿ ಹೇಳಿದ ಹಾಗೆ ನನ್ನ ಆಸಕ್ತಿಗಳು ಒಂದು 10 ವಿಷಯದಲ್ಲಿ ಹಂಚಿ ಹೋಗಿವೆ. ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡುವ ಅನಿವಾರ್ಯತೆ ಒಬ್ಬ ಕೃಷಿಕನಾಗಿ ನನಗಿದೆ. ಆದ್ದರಿಂದ ಕಂದಮೂಲ ಎನ್ನುವ ವಿಷಯದಲ್ಲಿ ಒಂದು ಸ್ಪೆಷಲೈಸೇಷನ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಮಗೆ ಒಂದು ಸಣ್ಣ ಅರ್ಹತೆ ಏನಂದರೆ, ನಾವೊಂದು 10 ವರ್ಷದ ಹಿಂದೆ ಒಂದು ಗಡ್ಡೆ ತರಕಾರಿಗಳ ಮೇಳ ಅಂತ ಮಾಡಿದ್ದೆವು. ಒಂದು ಮಟ್ಟಿಗೆ ನೋಡಿದರೆ ಪ್ರಥಮ ಗೀತಮ್ ಅಂತೆಲ್ಲ ಹೇಳಬಾರ್ದು, ಆದರೆ ಅಷ್ಟು ಹಿಂದೆ ಯಾರೂ ಗಡ್ಡೆ ಮೇಳಗಳನ್ನು ಆಯೋಜಿಸಿರಲಿಲ್ವೇನೋ. ನಮ್ಮ ಮುಳಿಯ ವೆಂಕಟಕೃಷ್ಣ ಶರ್ಮಾ ಅವರು ಪ್ರೇರೇಪಣೆಯನ್ನು ಕೊಟ್ಟು ಅವರ ಬಳಗ ಎಲ್ಲ ನಮಗೆ ಒತ್ತಾಸೆಯಾಗಿ ನಿಂತು ನಾವು ಗಡ್ಡೆ ಮೇಳವನ್ನು ಮಾಡಿದ್ವು. ಒಂದು ಸ್ಲೈಡ್ ಟ್ರಾನ್ಸಿಷನ್ ಮಾಡಿ. ಇದು ಆ ಗಡ್ಡೆ ಮೇಳದಲ್ಲಿ ನಾವು ಸೆಗಣಿ ಸಾರಿಸಿದ ನೆಲದ ಮೇಲೆ ಇಲ್ಲಿ ಒಂದು ಕವನ ಬರೆದಿತ್ತಲ್ಲ, ಒಂದು ವೇಳೆ ಗಡ್ಡೆಯ ಬಗ್ಗೆ ನಾವು ಜ್ಞಾನವನ್ನು ಪಡ್ಕೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಎನ್ನುವ ಕವನವನ್ನು ನೀನೇ ಕೊಡ್ತೆ. ಒಂದು ನಿಮಿಷದ ಅಡಚಣೆ.
ನಾವು ಸೆಗಣಿ ಸಾರಿಸಿದ ನೆಲದ ಮೇಲೆ ಈ ರೀತಿ ಸುಣ್ಣದಲ್ಲಿ ಬರೆದಿದ್ವು. ಕಾಣದ ಗಡ್ಡೆ ಕಾಣಬೇಕಾದರೆ ಕಾಣುವ ಕಣ್ಣು ಬೇಕು. ಒಂದು ವೇಳೆ ಅಂಥ ಕಾಣುವ ಕಣ್ಣು ಇದ್ದರೆ ಇನ್ನೂ ಅಳಿದುಳಿದಿರುವಂತಹ ಜ್ಞಾನದ ಗಡ್ಡೆಯಿಂದ ನಮ್ಮ ಜೀವನಕ್ಕೆ ಬೇಕಾದಷ್ಟು ಬೆಳಕು ಸಿಕ್ಕಿತು ಅಂತ AP ಚಂದ್ರಶೇಖರ್ ಅವರು ಈ ಕವನವನ್ನು ಬರೆದಿದ್ರು. ಅದು ಇವತ್ತಿಗೂ ಕೂಡ ಪ್ರಸ್ತುತ ಎನ್ನುವ ಕಾರಣಕ್ಕೆ ಅದನ್ನು ಫಸ್ಟ್ ಸ್ಲೈಡ್ ಆಗಿ ಉಳಿಸ್ಕೊಂಡಿದ್ದೇನೆ. ಇದು ನಮ್ಮ ಗಡ್ಡೆ ಮೇಳಕ್ಕೆ ನಾವು ಕೊಟ್ಟಂತಹ ಟೈಟಲ್ ಮತ್ತು ಅಂದಿನ ಕೆಲವು ನೆನಪುಗಳು. ಇದರಲ್ಲಿ ಒಂದು ಸುಮಾರು 50 ರೀತಿಯ ಗಡ್ಡೆ ತರಕಾರಿಗಳ ವೈವಿಧ್ಯಗಳು ನಮ್ಮಲ್ಲಿ ಬಂದಿದ್ವು. ಅದನ್ನೆಲ್ಲ ನಾವು ಇದೇ ರೀತಿ ಡಿಸ್ಪ್ಲೇ ಮಾಡಿದ್ವು. ಒಂದೇ ವ್ಯತ್ಯಾಸ ಅಂದರೆ ಆಗ ಇಷ್ಟು ಸ್ಟಾಲ್ನ ಒಂದು ಹೊಸತನ ಬಂದಿರಲಿಲ್ಲ. ಡಿಸ್ಪ್ಲೇ ಮಾತ್ರ ಇತ್ತು, ಖರೀದಿ ಮಾಡುವ ಅವಕಾಶ ಇರಲಿಲ್ಲ. ಸರಿಯಾಗಿ ಕಾಣ್ತಾ ಇಲ್ಲ. ಕೆಲವು ಖಾದ್ಯ ವಿಶೇಷಗಳು ಅವತ್ತು ನಾವು ಬಳಕೆ ಮಾಡಿದ್ದಂಥದ್ದನ್ನ ಇಲ್ಲಿ ತೋರಿಸಿದ್ದೇನೆ. ಅಂದರೆ ಗಡ್ಡೆಗಳು ಅಂದರೆ ಅಷ್ಟೊಂದು ಆಕರ್ಷಕವಾದ ತಿಂಡಿಗಳಲ್ಲ ಎನ್ನುವ ಒಂದು ಭಾವನೆ ಇದೆ, ಮುಖ್ಯವಾಗಿ ನಮ್ಮ ದೇಶೀಯವಾದ ಗಡ್ಡೆಗಳ ಬಗ್ಗೆ. ಈಗ ಕ್ಯಾರೆಟು ಮತ್ತು ಬಟಾಟೆಗಳು ನಮ್ಮನ್ನು ಪೂರ್ತಿ ರಕ್ತ ಮಾಂಸದೊಳಗೆ ಕೂಡ ಆವರಿಸಿಕೊಂಡಿವೆ. ಅಷ್ಟರ ಮಟ್ಟಿಗೆ ನಮ್ಮ ದೇಶೀಯ ಗಡ್ಡೆಗಳ ಬಗ್ಗೆ ಪ್ರಸಿದ್ಧಿ, ಪ್ರಚಾರ, ಅವುಗಳ ಖಾದ್ಯ ವೈವಿಧ್ಯಗಳು ಬಳಕೆಯಲ್ಲಿಲ್ಲ. ಆದರೆ ಆ ದಿವಸ ನಾವು ಗಡ್ಡೆಗಳದ್ದೇ ತರಕಾರಿ ಮಾಡಿದ್ದೆವು, ಗಡ್ಡೆಗಳದ್ದೇ ಅಡುಗೆ ಮಾಡಿದ್ದೆವು, ಬೇರೆ ಬೇರೆ ರೀತಿಯ ಅಡುಗೆ. ಬಹಳ ಖುಷಿ ಆಯಿತು, ಎಲ್ಲರಿಗೂ ಬಹಳ ತುಂಬ ಇಷ್ಟಪಟ್ಟು ತಿಂದರು. ಅಂಥ ಕೆಲವು ಒಂದು ಗೆಣಸನ್ನು ಬೇಯಿಸಿ ಒಳ್ಳೆ ಮೆಣಸು ಹಾಕಿ ನಾವು ಎಡೆ ಹೊತ್ತಿನಲ್ಲಿ ತಿನ್ಲಿಕ್ಕೆ ಕೊಟ್ಟಿದ್ದೆವು. ಅದು ಭಾಳ ಕ್ಲಿಕ್ ಆಯಿತು, ಎಲ್ಲರೂ ಭಾಳ ಇಷ್ಟಪಟ್ಟರು. ಆಮೇಲೆ ಕೆಲವು ಅಡುಗೆಯ ವೈವಿಧ್ಯಗಳು. ಇದು ಉಪ್ಪಿನಕಾಯಿ ಮಾಡಿದ್ದೆವು. ಆಮೇಲೆ ಇದು ಆ ದಿವಸದ ಒಂದು ಊಟದ ತಟ್ಟೆ ಹೇಗಿತ್ತು ಎನ್ನುವುದರ ಒಂದು ಚಿತ್ರಣ. ಮುಂದೆ ಬೇರೆ ಬೇರೆ ಈ ಥರ ಪೋಡಿ, ಈವನ್ ಸ್ವೀಟ್ ಕೂಡ ನಾವು ಗಡ್ಡೆಗಳನ್ನು ಬಳಸಿ ಮಾಡಿದ್ದೆವು. ತುಂಬ ಒಂದು ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಇಲ್ಲಿಂದ ನಾನು ಸ್ವಲ್ಪ ಹೆಚ್ಚಿನ ವಿಷಯದ ವಿವರಣೆಗೆ ನಾನು ಮೊದಲು ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಕಾಣ್ತಾ ಇರೋದು ಖಂಡಿತವಾಗಿ ಇವತ್ತಿನ ಡಿಸ್ಪ್ಲೇಯಲ್ಲಿ ಇರಬಹುದಾದಂಥ ಗಡ್ಡೆ. ಇದನ್ನು ನಾವು ಡಯೋಸ್ಕೋರಿಯಾ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ತೂಣಗೆಣಸು, ಅಡ್ಡತಾಳಿ, ಬಳ್ಳಿ ಬಟಾಟೆ, ನರೆಗಡ್ಡೆ, ಇಂತಹ 10 ಡಯೋಸ್ಕೋರಿಯಾದ ವೆರೈಟೀಸು ದಕ್ಷಿಣ ಕನ್ನಡದಲ್ಲಿ, ಕರ್ನಾಟಕದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇವೆ. ಇದು ಪ್ರಪಂಚದಾದ್ಯಂತ ಇದೆ, ಆಫ್ರಿಕಾದಿಂದ ಹಿಡಿದು ಎಲ್ಲ ಕಡೆ ಇದೆ. ತೂಣಗೆಣಸಿನಲ್ಲಿ ಒಟ್ಟು 600 ವೈವಿಧ್ಯಗಳಿವೆ. ಅಂದರೆ ನೀವು ಆಲೋಚನೆ ಮಾಡಿ, ಹೆಚ್ಚಿನ ವೈವಿಧ್ಯ ನನಗೆ ಗೊತ್ತಿರುವಂಥ ಎಲ್ಲ ಡಯೋಸ್ಕೋರಿಯಾ ವೆರೈಟೀಸ್ ಕೂಡ ಖಾದ್ಯವೇ. ಈಗ ಇಂಥ ವಿಶೇಷತೆ ಹೆಚ್ಚಿನ ಸಸ್ಯಗಳಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಐಪೋಮಿಯಾದಲ್ಲಿ, ಅಂದರೆ ನಮ್ಮ ಸಿಹಿ ಗೆಣಸಿನ ಜಾತಿಗಳಲ್ಲಿ ಖಾದ್ಯವಾದ ವೆರೈಟೀಸು ಇದೆ, ಖಾದ್ಯವಲ್ಲದ ವೆರೈಟೀಸು ಇದೆ. ನಮಗೆ ತಿಂದು ಜೀರ್ಣಿಸಿಕೊಳ್ಳಿಕ್ಕೆ ಆಗದ ವೆರೈಟೀಸೇ ತುಂಬ ಇದೆ. ಆದರೆ ತೂಣಗೆಣಸಿನಲ್ಲಿ ನಮಗೆ ಕಂಡುಬರುವಂಥ ಪ್ರತಿಯೊಂದು ವೆರೈಟೀಸ್ ಕೂಡ ಇಲ್ಲಿವರೆಗೆ ನನಗೆ ಯಾವುದೇ ವಿಷ ಜಾತಿಗಳಾಗಲಿ, ತಿನ್ನಲಿಕ್ಕೆ ಸಾಧ್ಯ ಇಲ್ಲದ ಜಾತಿಗಳಾಗಲಿ ಇಲ್ಲ. ಅದರ ಸಾಫ್ಟ್ನೆಸ್ನಲ್ಲಿ, ರುಚಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಅದು ಸಹಜವೇ. ಅಂದರೆ ತೂಣಗೆಣಸು ಅನ್ನೋ ವೆರೈಟಿ ಎಷ್ಟು ಮುಖ್ಯವಾದದ್ದು ಅಂತ ನಮಗೆ ಗೊತ್ತಾಗ್ತದೆ. ತೂಣಗೆಣಸಿನ ಒಂದು ವಿಶೇಷತೆ ಏನಂದರೆ, ಕೃಷಿಯ ಅವಶ್ಯಕತೆಯೇ ಇಲ್ಲದಂಥ ಒಂದು ಗಡ್ಡೆ. ಕಳೆದ ವರ್ಷ ಅಂದರೆ 10 ವರ್ಷ ಹಿಂದೆ ಗಡ್ಡೆ ಮೇಳದ ಸಂದರ್ಭದಲ್ಲಿ ತೂಣಗೆಣಸನ್ನು ಒಂದು ಡಿಸ್ಪ್ಲೇ ಮಾಡಬೇಕಂತ ಒಂದು ಉದ್ದೇಶದಿಂದ ನಮ್ಮ ಮುಳಿಯ ಶರ್ಮಣ್ಣ ಒಬ್ಬರು ಕೃಷಿಕರ ಮನೆಗೆ ಹೋದರು. ಅಲ್ಲಿ ಅವ್ರಿಗೆ ಗೊತ್ತಿತ್ತು, ಪ್ರತಿ ವರ್ಷ ಮರದ ಮೇಲೆಲ್ಲ ದೊಡ್ಡ ದೊಡ್ಡ ತೂಣಗೆಣಸಿನ ಬಳ್ಳಿ ದಟ್ಟವಾಗಿ ಪ್ರಬಲವಾಗಿ ಹಬ್ಬಿಕೊಂಡಿರ್ತದೆ ಅಂತ. ಹಾಗಾಗಿ ಅವರು ಒಮ್ಮೆ ಒಕ್ಕಿಸಿ ತಗೊಂಡು ಹೋಗ್ತೇವೆ ನಾವು ಅಂತ ಹೇಳಿದರು. ನಿಷ್ಪ್ರಯೋಜಕವಾದ ಬಳ್ಳಿ, ನಿಷ್ಪ್ರಯೋಜಕವಾದ ಗಡ್ಡೆ ಎನ್ನೋ ಕಾರಣಕ್ಕೆ ಕೃಷಿಕರೇನು ಬೇಡ ಅಂತ ಹೇಳಿಲ್ಲ. ಇವರು ಜನ ಎಲ್ಲ ತಗೊಂಡು ಹೋಗಿ ಒಕ್ಕಲಿಕ್ಕೆ ಶುರು ಮಾಡಿದರು. ಹೋಗ್ತಾ ಇದ್ದಾರೆ, ಬರ್ತಾ ಇದೆ, ಮುಗಿತಾ ಇಲ್ಲ. ಇದು 100 ಕಿಲೋ ಗಡ್ಡೆ ಸಂಗ್ರಹ ಅವರಿಗೆ ಆಗಿಬಿಟ್ಟಿತ್ತು. ಅಂದರೆ ಒಂದು ತೂಣಗೆಣಸಿನ ಒಂದು ಅಗಾಧತೆ ಏನು, ಅದರ ಒಂದು ಫುಡ್ ಪ್ರೊಡಕ್ಷನ್ ಕೆಪಾಬಿಲಿಟಿ ಏನು ಅಂತ ನಮಗೆ ಗೊತ್ತಾಗ್ತದೆ. ಆಹಾರದ ಕೊರತೆ ಇದೆ, ಪೌಷ್ಟಿಕತೆಯ ಕೊರತೆ ಇದೆ. ಅದಕ್ಕೆ ನಾವು ಅಲ್ಲಿಂದ ಅಮೆರಿಕದಿಂದ ಗೋಧಿಯನ್ನು ಆಮದು ಮಾಡಿ ನಿಮಗೆಲ್ಲ ಕೊಡ್ತೇವೆ ಎನ್ನುವ ರೀತಿಯ ಪ್ರಯತ್ನಗಳೆಲ್ಲ ನಡೀತಾ ಇದೆ ದೇಶದಲ್ಲಿ. ಹಿಂದೆಲ್ಲ ನಡೆದಿದ್ವು, ಈಗಲೂ ಇದೆ, ಆ ವಾದ ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಟ್ಟು ತೂಣಗೆಣಸು, ಈವನ್ ಮಂಗಳೂರಿನಂಥ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಎಷ್ಟು ಇದೆ ಅಂದರೆ ತೂಣಗೆಣಸು, ಅಡ್ಡತಾಳಿಗಳು, ಅದನ್ನು ಪೂರ್ತಿ ಒಕ್ಕಣೆ ಮಾಡಿದರೆ ನಮಗೆ ಇಡೀ ವರ್ಷಕ್ಕಾಗುವಷ್ಟು ಕ್ಯಾರೆಟು, ಆಲೂಗಡ್ಡೆ ಈಕ್ವಿವೆಲೆಂಟ್ ವೆಯ್ಟ್ ಅದರಲ್ಲಿ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ರುಚಿಯಲ್ಲಿ ವ್ಯತ್ಯಾಸ ಇರ್ಬೋದು, ಸ್ವಲ್ಪ ಪಾಕದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾದ ಅವಶ್ಯಕತೆ ಇದೆ. ಅಂದರೆ ಸ್ವಲ್ಪ ತುರಿಕೆ ಎಲ್ಲ ಅಷ್ಟೊಂದು ಇದೆ ಅಂತಲ್ಲ, ಆದರೆ ಸ್ವಲ್ಪ ಜಾರು ಇದೆ. ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕಿ
ಅದರ ಅಡುಗೆಯನ್ನು ಮಾಡಬೇಕಾಗ್ತದೆ. ಅಂದರೆ ಆಹಾರ ಇಲ್ಲ ಅಂತಿಲ್ಲ, ಧಾರಾಳವಾಗಿದೆ ಅಂತ. ಇಷ್ಟು ಧಾರಾಳವಾಗಿ ನಮಗೆ ಆಹಾರವನ್ನು ಕೊಡುವಂತಹ ಇನ್ನೊಂದು ಸಸ್ಯ ಪಕ್ಕನೇ ನಮಗೆ ನೆನಪಾಗೋದಿಲ್ಲ. ಈ ಡಯೋಸ್ಕೋರಿಯಾವನ್ನು ಆ ದಿವಸ ನಾವು ಮಾರಾಟಕ್ಕೆ ಕೂಡ ಇಟ್ಟಿದ್ದೆವು. ಡಯೋಸ್ಕೋರಿಯಾ ಇದು ಆಫ್ರಿಕಾದ ಒಂದು ಫೋಟೋಗ್ರಾಫ್. ಆಫ್ರಿಕಾದಲ್ಲಿ ತುಂಬ ವ್ಯಾಪಕವಾಗಿ ಬಳಕೆಯಲ್ಲಿರುವಂಥ ಒಂದು ಗಡ್ಡೆ ಡಯೋಸ್ಕೋರಿಯಾ. ಡಯೋಸ್ಕೋರಿಯಾದ ಹಬ್ಬ ಈಗ ನನಗೆ ನಿಮಗೆ ತೂಣಗೆಣಸು ಅಂದರೆ ಯಾವುದು, ಗಡ್ಡತಾಳಿ ಅಂದರೆ ಯಾವುದು, ಅಥವಾ ಈ ಯಾವುದೇ ಜಾತಿಗಳ ಬಗ್ಗೆ ನಿಮಗೆ ಪರಿಚಯ ಇಲ್ಲದವರು ಕೆಲವು ಮಂದಿ ಸಹಜವಾಗಿ ಇಲ್ಲಿ ಇರ್ತೀರಿ. ಒಂದಷ್ಟು ಹಳ್ಳಿ ಮೂಲದವರೆಲ್ಲ ಇದ್ದಾರೆ, ಅವರಿಗೆ ಗೊತ್ತಿರ್ಬೋದು. ಆದರೆ ಈ ಒಂದು ಚಿತ್ರಣವನ್ನು ನೋಡಿದರೆ ಇದು ಪ್ರತಿಯೊಬ್ಬರಿಗೂ ಪರಿಚಯ ಇರುವಂತಹ ಒಂದು ಚಿತ್ರಣ. ಯಾಕೆಂದರೆ ನಿಮಗೆ ಮಳೆಗಾಲ ಜುಲೈ ಆಗಸ್ಟ್ ಟೈಮಿಗೆ ಆಗುವಾಗ ಗಡ್ಡೆ ಎಲ್ಲ ಕರಗಿ ಈ ರೀತಿ ಮರಗಳ ಮೇಲೆಲ್ಲ ಹಬ್ಬಿಕೊಂಡಿರುವ ಒಂದು ಚಿತ್ರ ನಮ್ಮೆಲ್ಲರ ಮನಸ್ಸಿನಲ್ಲಿ ದಾಖಲಾಗಿರುವಂಥದ್ದು. ಇಷ್ಟು ದೊಡ್ಡದಾಗಿ ಒಂದು ಬಳ್ಳಿ ಹಬ್ಬಿದೆ ಅಂದರೆ ಇದರ ಕೆಳಗೆ ಏನಿಲ್ಲ ಅಂದರೂ ಒಂದು 200 ಕಿಲೋ ತೋಣಗೆಣಸು ಗಡ್ಡೆ ಇದೆ ಅಂತ ಅರ್ಥ. ಅಂದರೆ ನಾವು ಎಷ್ಟು ಫುಡ್ ನಮ್ಮಲ್ಲಿ ಇದೆ ಮತ್ತು ನಾವು ಅದನ್ನು ಗಮನಿಸ್ತಾ ಇಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಕಂದಮೂಲ ಉತ್ಸವ ಅಂತ ಇವತ್ತೀಗ ತುಂಬ ಶ್ರಮ ಪಟ್ಟುಕೊಂಡು ಮಾಡ್ತಾ ಇದ್ದಾರಲ್ಲ, ಇದರಿಂದಾಗಿ ನಮಗೆ ನಮ್ಮ ಭೂಮಿಯಲ್ಲಿ ಸಹಜವಾಗಿ ಈಗಾಗಲೇ ಇರುವಂತಹ ಈ ರೀತಿಯ ವೆರೈಟೀಸ್ನನ್ನು ನಾವು ಗುರುತಿಸಬೇಕು, ಗಮನಿಸಬೇಕು, ಅದನ್ನು ಸ್ವಲ್ಪ ಉಳಿಸ್ಕೊಳ್ಬೇಕು, ಉಪಯೋಗ ಮಾಡಬೇಕು ಎನ್ನುವಷ್ಟು ಪ್ರಜ್ಞೆ ಬಂದರೆ ಆಗ ಇದು ಸಾರ್ಥಕ. ನೀವೀಗ ಟೋಟಲ್ ಸೇಲ್ಸ್ ವಾಲ್ಯೂಮ್ ಇಷ್ಟು ಲಕ್ಷ ರೂಪಾಯಿ ಆಯಿತು ಅಂತೆಲ್ಲ ಹೇಳಿ ಯಶಸ್ಸನ್ನು ಹೇಳೋದಕ್ಕಿಂತ ಇಂಥ ಒಂದು ಜ್ಞಾನದ ಬೀಜ ನಮ್ಮಲ್ಲಿ ಮೊಳಕೆ ಹೊಡೆದ್ರೆ ಅದು ಪ್ರಯೋಜನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತೂಣಗೆಣಸು ಈಗ ಇಷ್ಟೊಂದು ಯಶಸ್ವಿ ಆಗಿದೆಯಲ್ಲ, ಈಗ ಅದಕ್ಕೆ ಏನೋ ಒಂದು ಸಾಮರ್ಥ್ಯ ಇರಬೇಕು. ಅದೇನು ಅಂತ ನಾವು ನೋಡುವ. ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಸಸ್ಯವೂ ಕೂಡ ತಾನು ಪುನರುತ್ಪತ್ತಿ ಮಾಡ್ಕೊಳ್ಬೇಕು, ನನ್ನನ್ನು ಹೆಚ್ಚಿಸ್ಕೊಳ್ಬೇಕಂತ ಬಯಸ್ತದೆ. ಪ್ರತಿಯೊಂದು ಪ್ರಾಣಿಯೂ ಬಯಸ್ತದೆ. ಈಗ ಹಲಸನ್ನು ನೋಡಿದರೆ ನಿಮಗೆ ಹಲಸಿನಲ್ಲಿ ಧಾರಾಳವಾಗಿ ಹಣ್ಣುಗಳಾಗ್ತವೆ, ಬೀಜಗಳಾಗ್ತವೆ. ಆದರೆ ಬೀಜಗಳಲ್ಲಿ ಅಷ್ಟು ಸುಲಭವಾಗಿ ಎಲ್ಲವೂ ಮೊಳಕೆ ಹೊಡೆಯೋದಿಲ್ಲ. ನೀವು ಹಲಸನ್ನು ನ್ಯಾಚುರಲ್ ಆಗಿ ಬಿಟ್ಟರೆ ಅದರ ಹಲಸಿನ ಮರದ ಕೆಳಗಡೆ ಮೊಳಕೆ ಹೊಡೆಯುವ ಬೀಜಗಳು ಕೆಲವು. ಹಾಗೆ ನೋಡಿದರೆ ಈಗ ಚಂದಾಳಿಕೆ, ಚೇರೆ ಅಂಥ ಮರಗಳಲ್ಲಿ ಸಾವಿರಾರು ಬೀಜಗಳು ಪ್ರತಿ ವರ್ಷ ಕಾಡಿನಲ್ಲಿ ಹುಡ್ತವೆ. ಈಗ ಹಲಸಿನ ಬೀಜಗಳು ಎಷ್ಟು ಹುಡ್ತವೆ ಹೇಳಿ? ಹೆಚ್ಚು ಹುಟ್ಟುವುದಿಲ್ಲ. ಅದೇನೋ ಒಂದು ವಿಶೇಷತೆ ಇದೆ. ಹಲಸನ್ನು ನೀವು ತಿಂದು ಅದರ ಹೊರಭಾಗದ ಹಣ್ಣನ್ನು ತೆಗೆದು ಬಿಸಾಡಿದರೆ ಮಾತ್ರ ಹಲಸು ಹುಡ್ತದೆ ಹೊರತು ತಾನಾಗಿ ಕೆಳಗೆ ಬಿದ್ದು ಕೊಳುತು ಹೋದ ಹಲಸಿನಲ್ಲಿ ಬೀಜಗಳು ಹುಟ್ಟೋದಿಲ್ಲ. ಅಂದರೆ ರಿಪ್ರೊಡಕ್ಷನ್ನ ಬಗ್ಗೆ ಅದಕ್ಕೆ ಅಷ್ಟು ಒಲವಿದ್ರೂ, ಅಷ್ಟು ಪ್ರಯತ್ನ ಹಲಸಿನಲ್ಲಿ ಇದ್ದರೂ ಕೂಡ ಯಶಸ್ಸಿನ ಪ್ರಮಾಣ ಕಡಿಮೆ ಇದೆ. ಆದರೆ ತೂಣಗೆಣಸಿನ ವಿಶೇಷತೆ ಏನಂದರೆ, ಮತ್ತು ಈ ಎಲ್ಲ ಡಯೋಸ್ಕೋರಿಯಾ ವೆರೈಟೀಸ್ 600 ಜಾತಿಗಳು ಅಂತ ನಾವು ಹೇಳಿದ್ದೇವಲ್ಲ, ಇದರ ವಿಶೇಷತೆ ಏನಂದರೆ ಇದಕ್ಕೆ ರಿಪ್ರೊಡಕ್ಷನ್ಗೆ ಮೂರು ವಿಧಾನಗಳಿವೆ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಪುನರುತ್ಪತ್ತಿಗೆ ಒಂದೇ ವಿಧಾನ, ಲೈಂಗಿಕವಾದ ಪುನರುತ್ಪತ್ತಿ. ಸಸ್ಯಗಳಲ್ಲಿ ಪುನರುತ್ಪತ್ತಿಗೆ 2 ವಿಧಾನಗಳು. ಒಂದು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ನಾವು ಹೇಳ್ತೇವೆ, ಮತ್ತೊಂದು ಲೈಂಗಿಕವಾದ ರಿಪ್ರೊಡಕ್ಷನ್. ಈ 2 ವಿಧಾನಗಳಿಂದ ಕೂಡ ಸಸ್ಯವು ಪುನರುತ್ಪತ್ತಿ ಮಾಡ್ತದೆ. ಆದರೆ ತೂಣಗೆಣಸಿನಲ್ಲಿ 3 ರೀತಿಯ ರಿಪ್ರೊಡಕ್ಷನ್ ಇದೆ. ಅದು ಅದರ ಬ್ಯೂಟಿ. ಅಂದರೆ ಒಂದು ತೂಣಗೆಣಸಿನ ಬಳ್ಳಿ ಪೂರ್ತಿ ಪುಷ್ಟವಾಗಿ ಬೆಳೆದಾಗ ಸುಮಾರು ಆಗಸ್ಟ್ನ ಟೈಮಿಗೆಲ್ಲ ಆಗುವಾಗ ಹೂ ಬಿಡಲಿಕ್ಕೆ ಶುರು ಮಾಡ್ತದೆ. ಆ ಹೂಗಳಲ್ಲಿ ಬೀಜಗಳು ಕಟ್ತವೆ, ಧಾರಾಳವಾಗಿ ಬೀಜಗಳಾಗ್ತವೆ. ಇದರ ಮೂಲಕ ಅದು ತನ್ನ ವೃದ್ಧಿಯನ್ನು ಮಾಡ್ಕೊಳ್ತದೆ. ಎಷ್ಟಾಯ್ತು ಟೈಮಿಗೆ? ಆದರೆ ತೂಣಗೆಣಸಲ್ಲಿ ಮಾತ್ರ ಅದು ಹೂವಿನ ಮೂಲಕ ಬೀಜವನ್ನು ಸೃಷ್ಟಿ ಮಾಡಿ ರಿಪ್ರೊಡಕ್ಷನ್ ಮಾಡಿಕೊಳ್ತದೆ. ಮತ್ತು ಆ ಆಗಸ್ಟ್ ಸೆಪ್ಟೆಂಬರ್ ಟೈಮಿಗೆ ಆಗುವಾಗ ಅದರ ಗಂಟುಗಳಲ್ಲಿ ಸಣ್ಣ ಸಣ್ಣ ಕಿರುಗಡ್ಡೆಗಳು ಉಂಟಾಗ್ತವೆ. ಈ ಕಿರುಗಡ್ಡೆಗಳು ಸಾಮಾನ್ಯ ಅಷ್ಟು ಅಗಲವಾಗಿ ಬಳ್ಳಿ ಹಬ್ಬಿದರೆ ನೀವು ಇಮ್ಯಾಜಿನ್ ಮಾಡಿ, ಒಂದು 1/4 ಎಕರೆ ಭಾಗದಲ್ಲಿ ಈ ಬಳ್ಳಿ ಹಬ್ಬಿಕೊಂಡಿರ್ತದೆ. ಆ 1/4 ಎಕರೆಯಲ್ಲಿರುವ ಬಳ್ಳಿಯಲ್ಲಿ ಪ್ರತಿ ಗಂಟಿನಲ್ಲಿ ಕೂಡ ಒಂದೊಂದು ಗಡ್ಡೆ ಉಂಟಾಗ್ತದೆ. ಮತ್ತು ಅದು ಬಳ್ಳಿ ಒಣಗಿದಾಗ ಅದು ಬಿದ್ದು ಅಲ್ಲೆಲ್ಲ ಮುಂದಿನ ವರ್ಷ ಹೊಸ ತೂಣಗೆಣಸಿನ ಬಳ್ಳಿಗಳು ಹುಟ್ಟಿಕೊಳ್ತವೆ. ಮತ್ತು ಇನ್ನೂ ಒಂದು ವಿಧಾನ ಇದೆ. ಅದೇನೆಂದರೆ, ಒಂದು ದೊಡ್ಡ ಗಡ್ಡೆಯನ್ನು ಅದು ತನ್ನ ಮೂಲ ಬುಡ ಎಲ್ಲಿತ್ತೋ ಅಲ್ಲಿ ಮಾಡಿಕೊಳ್ತದೆ. ಈ ರೀತಿ 3 ವಿಧಾನಗಳಲ್ಲಿ ತೂಣಗೆಣಸು ತನ್ನ ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ತದೆ. ಮತ್ತು ಆ ಮೂಲ ಗಡ್ಡೆ ಎಲ್ಲಿ ಮಾಡಿಕೊಳ್ತದೋ ಅದು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗ್ತಾ ಹೋಗ್ತದೆ.
ಈ ವರ್ಷ 10 ಕಿಲೋ ಇದ್ದರೆ ನೆಕ್ಸ್ಟ್ ವರ್ಷ 15 ಕಿಲೋ, ಅದರ ನೆಕ್ಸ್ಟ್ ವರ್ಷ 20 ಕಿಲೋ ಅಂತ ಮುಂದೆ ಮುಂದೆ ಹೆಚ್ಚಾಗ್ತಾ ಹೋಗಿ ಬಹುಶಃ ಒಂದು ರೆಕಾರ್ಡ್ ನಮಗೆ ಭೂಮಿಯೊಳಗೆ ಎಕ್ಸ್ರೇ ನೋಡಲಿಕ್ಕೆ ಸಾಧ್ಯ ಇದ್ದಿದ್ರೆ ಅದು ಬಹುಶಃ ಇನ್ನೆಷ್ಟು ದೊಡ್ಡ ತೂಣಗೆಣಸು ನಮ್ಮ ಭೂಮಿಯೊಳಗೆ ನಿಕ್ಷಿಪ್ತವಾಗಿ ಇರಬಹುದು ಅಂತ ಹೇಳುವುದೇ ನಮಗೆ ಕಷ್ಟ. ಅಂಥ ಒಂದು ವಿಸ್ಮಯ ಸಸ್ಯ ತೂಣಗೆಣಸು. ಇದರಿಂದ ನಮಗೆ ಸಸ್ಯಗಳಲ್ಲಿ ಎಂಥ ಒಂದು ಪುನರುತ್ಪತ್ತಿ ಸಾಮರ್ಥ್ಯ ಇದೆ, ಎಂಥ ಬದುಕುವ ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಈಗ ಭೂಮಿಯ ಬ್ಯಾಂಕು ಗಡ್ಡೆಗಳೇ ಠೇವಣಿ ಅಂತ ನಾನು ಇಲ್ಲಿ ಒಂದು ಮಾತು ಹೇಳಿದ್ದೇನೆ. ಈಗ ನಾವು ಬ್ಯಾಂಕಿನಲ್ಲಿ ಠೇವಣಿಯನ್ನು ನಾವು ಯಾಕೆ ಮಾಡಲಿಕ್ಕೆ ಹೋಗ್ತೇವೆ ಅಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ದುಡ್ಡು ಹೆಚ್ಚಾಗಲಿ ಅಂತ ನಮಗೆ ಆಸೆ ಇದೆ. ಆ ರೀತಿ ಭೂಮಿ ಎನ್ನುವ ಒಂದು ಬ್ಯಾಂಕಿನಲ್ಲಿ ಈ ತೂಣಗೆಣಸು, ಅಡ್ಡತಾಳಿ, ಮರಕೆ ಗೆಣಸು ಅಥವಾ ಇಂಥ 10 ಸಸ್ಯಗಳು ತಮ್ಮ ಠೇವಣಿಯನ್ನು ಪ್ರತಿ ವರ್ಷ ಇಡ್ತವೆ ಮತ್ತು ಮುಂದಿನ ಮಳೆಗಾಲದಲ್ಲಿ ಅವು ಬೆಳೆದು ಆ ಠೇವಣಿಯನ್ನು ಬೆಳೆಸಿ ಮತ್ತೆ ಹೆಚ್ಚು ಮಾಡಿ ಅದನ್ನು ಠೇವಣಿಯಾಗಿ ಇಡ್ತವೆ. ಈ ಒಂದು ಸೌಂದರ್ಯ ಮತ್ತು ಆ ಸಾದೃಶ್ಯದಿಂದಾಗಿ ನಾನು ಭೂಮಿಯ ಬ್ಯಾಂಕು ಬಡ್ಡಿಗಳ ಠೇವಣಿ ಅಂತ ಕರೆದಿದ್ದೇನೆ. ಇಲ್ಲಿ ಇನ್ನೊಂದು ಶಾಬ್ದಿಕವಾದ ಸ್ವಾರಸ್ಯ ಇದೆ. ಈಗ ಕಂದಮೂಲ ಉತ್ಸವ ಅಂತ ಇದನ್ನು ಕರೆದಿದ್ದಾರೆ, ಪುಸ್ತಕದಲ್ಲೆಲ್ಲ ಕಂದಮೂಲ ಅಂತ ಬರೆದಿದ್ದಾರೆ. ಇದರಲ್ಲಿ ಒಂದು ಮೂಲ ಎನ್ನುವ ಶಬ್ದ ಇದೆ. ಈ ಮೂಲ ಎನ್ನುವ ಶಬ್ದ ಸಾಮಾನ್ಯವಾಗಿ ಬೇಸ್, ಫೌಂಡೇಶನ್ ಈ ರೀತಿಯ ಅರ್ಥದಲ್ಲಿ ನಾವು ಬಳಕೆ ಮಾಡ್ತೇವೆ. ಸಮಸ್ಯೆಯ ಮೂಲ ಯಾವುದು ಅಂತೆಲ್ಲ ನಾವು ಹೇಳ್ತೇವೆ. ಈ ಶಬ್ದ ಈಗ ನೀವು ಇಂಗ್ಲೀಷ್ನ ಜಗತ್ತಿಗೆ ಹೋದರೆ, ಇಕನಾಮಿಕ್ ಟೈಮ್ಸ್ನಂಥ ಪತ್ರಿಕೆಗಳನ್ನೆಲ್ಲ ಓದಿದರೆ ಬೇರೆ ಒಂದು ಅರ್ಥದಲ್ಲಿ ಬಳಕೆ ಆಗ್ತದೆ. ಮೂಲ ಎನ್ನುವ ಶಬ್ದವನ್ನು ದುಡ್ಡು, ಕ್ಯಾಪಿಟಲ್ ಎನ್ನುವ ಅರ್ಥದಲ್ಲಿ ಬಳಕೆ ಮಾಡುವುದುಂಟು. ನೀವು ಕೇಳಿರ್ಬೋದು ಕೆಲವರಾದರೂ. ದ ಗೌರ್ಮೆಂಟ್ ಲ್ಯಾಕ್ಸ್ ದ ಮೂಲ ಟು ಇನ್ವೆಸ್ಟ್ ಇನ್ ದ ನ್ಯೂ ಪ್ರಾಜೆಕ್ಟ್ಸ್, ಈ ಥರದ ಶಬ್ದಗಳನ್ನು ನಾವು ನೋಡ್ತೇವೆ. MOOLAH ಅಂತ ಬರೀತಾರೆ ಅವರು. ಅಂದರೆ ಈಗ ಈ ಮೂಲಕ್ಕೂ ಆ ಮೂಲಕ್ಕೂ ಒಂದು ಒಂದು ಸಂಬಂಧವಿದೆ. ಅದು ಏನಂದರೆ ಸಸ್ಯಗಳು ಸಾಮಾನ್ಯವಾಗಿ ಭಾರತೀಯ ಹಳಬರು ಅಂತ ಇದ್ದಾರಲ್ಲ, ಅವರು ಸ್ವಲ್ಪ ಹಳೆ ಕೃಷಿಕರೆಲ್ಲ, ಅವರ ಹಾಗೆ ಬಿಹೇವ್ ಮಾಡ್ತವೆ. ಅವಕ್ಕೆ ಸ್ಪೆಂಡಿಂಗಿಗಿಂತ ಸೇವಿಂಗಿನಲ್ಲಿ ಹೆಚ್ಚು ಮನಸ್ಸು. ಆದ ಕಾರಣ ಅವು ತಮ್ಮ ಶಕ್ತಿಯನ್ನೆಲ್ಲ ತಮ್ಮ ಮಣ್ಣಿನ ಕೆಳಗೆ, ಮೂಲ ಏನಿದೆ, ಮೂಲ ಅಂದರೆ ಸಂಸ್ಕೃತದಲ್ಲಿ ಬೇರು ಅಂತ ಅರ್ಥ. ಅದು ಅದರಲ್ಲಿರುವ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಎಷ್ಟು ಸಾಧ್ಯವೋ ಅಷ್ಟು ಉಳಿಸ್ತವೆ ಅವು. ಎಷ್ಟೋ ಸಸ್ಯಗಳು ಇನ್ನೀಗ ಈ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಸಂಪೂರ್ಣ ಎಲೆಗಳನ್ನು ಉದುರಿಸಿ ಮೇಲ್ಭಾಗವನ್ನು ಪೂರ್ತಿ ಸಾಯಲಿಕ್ಕೆ ಬಿಟ್ಟು ತಮ್ಮ ಅಸ್ತಿತ್ವವನ್ನು ಭೂಮಿಯ ಒಳಗೆ ಉಳಿಸ್ಕೊಳ್ತವೆ. ಅಂದರೆ ಅಲ್ಲಿದೆ ಅದರ ಮೂಲ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಇದ್ದಾಗಲಿ, ನಮ್ಮ ವೈಯಕ್ತಿಕ ನಮ್ಮಂತಹ ಗೃಹಸ್ಥರದ್ದಾಗಲಿ ನಮ್ಮ ಮೂಲ, ನಮ್ಮ ಸಾಮರ್ಥ್ಯ ಅನ್ನೋದು ಎಲ್ಲಿದೆ ಅಂದರೆ, ನಮ್ಮ ಆರ್ಥಿಕ ಸಾಮರ್ಥ್ಯ ಇದ್ದರೆ, ಸ್ಪೆಂಡಿಂಗ್ ಪವರ್ ಸ್ವಲ್ಪ ಆದರೂ ಇದ್ದರೆ ನಮಗೆ ಧೈರ್ಯ. ಆ ಒಂದು ಸಮಾನತೆ ಅವುಗಳಲ್ಲಿದೆ. ಆದ್ದರಿಂದ ಮೂಲೋತ್ಪಾಟನೆ, ನಿರ್ಮೂಲನ ಅಂತೆಲ್ಲ ಹೇಳಿದರೆ ಆ ಮೂಲದಿಂದ ಭೂಮಿಯೊಳಗೆ ಇದ್ದದ್ದನ್ನು ಕೂಡ ಕಿತ್ತು ಬಿಸಾಡಿ ಅದು ಕೂಡ ಒಣಗುವ ಹಾಗೆ ಮಾಡಿದರೆ ಮುಂದಿನ ಸೀಸನ್ನಲ್ಲಿ ಅದಕ್ಕೆ ಚಿಗುರ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಅದೇ ರೀತಿ ನಮ್ಮ ಒಬ್ಬ ಗೃಹಸ್ಥನ ಪೂರ್ತಿ ಅವನಲ್ಲಿರುವ ಕ್ಯಾಶು, ಅವನಲ್ಲಿರುವ ಎಲ್ಲ ಸರ್ವ ಸಂಪತ್ತನ್ನು ನೀವು ನಾಶ ಮಾಡಿದರೆ ಮತ್ತೆ ಪುನಃ ಎದ್ದು ಬರೋದು ಸ್ವಲ್ಪ ಕಷ್ಟ ಆಗ್ತದೆ. ಈ ರೀತಿ ಅದರ ಮಧ್ಯೆ ಒಂದು ಸಾಮ್ಯತೆಯನ್ನು ಗುರುತಿಸಿ ಮೂಲ ಅಂದರೆ ಫೈನಾನ್ಸ್, ಕ್ಯಾಪಿಟಲ್ ಎನ್ನುವ ಒಂದು ಅರ್ಥವನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಗುಣವನ್ನು ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗೋದು ಇದು ತೂಣಗೆಣಸಿನ ಜಾತಿಗಳಲ್ಲಿ. ಯಾಕೆಂದರೆ ಈ ಬೇರೆ ಸಿಹಿ ಗೆಣಸಿನಂಥ ಎಲ್ಲ ವೆರೈಟೀಸ್ನಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ 10 ಜನ ಅಟ್ಯಾಕ್ ಮಾಡ್ತಾರೆ. ಈಗ ಗೆದ್ದಲುಗಳು ಅಟ್ಯಾಕ್ ಮಾಡ್ತವೆ, ಇಲಿಗಳು ಅಟ್ಯಾಕ್ ಮಾಡ್ತವೆ, ಹೆಗ್ಗಣಗಳು ಅಟ್ಯಾಕ್ ಮಾಡ್ತವೆ. ಇಂಥ 100 ಮಂದಿ ಆ ಗಡ್ಡೆಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಡಯೋಸ್ಕೋರಿಯಾದ ಸ್ಪೆಷಾಲಿಟಿ ಏನು ಅಂತ ನನಗೆ ಗೊತ್ತಿಲ್ಲ. ಅದರ ಗಡ್ಡೆಯನ್ನು ಯಾರೂ ಮುಟ್ಲಿಕ್ಕೂ ಹೋಗೋದಿಲ್ಲ. ಅದನ್ನು ಅಡಿಗೆ ಮಾಡುವ ಒಂದು ಸಾಮರ್ಥ್ಯವನ್ನು ಮನುಷ್ಯ ಮಾತ್ರ ಪಡ್ಕೊಂಡಿದ್ದಾನೆ. ಆದ ಕಾರಣ ಅದೊಂದು ರೀತಿ ಮನುಷ್ಯನಿಗಿಂತಲೇ ತಯಾರಾದ ಗಡ್ಡೆ ಅಂತ ಹೇಳಿದರೂ ತಪ್ಪಲ್ಲ. ಇದಿಷ್ಟು ಡಯೋಸ್ಕೋರಿಯಾದ ಬಗ್ಗೆ ಒಂದು ಕೆಲವು ಮಾತು. ನನಗೆ ಗಡ್ಡೆಗಳ ಶ್ರೇಷ್ಠತೆಯನ್ನು ಹಾಡಿ ಹೊಗಳಲಿಕ್ಕೆ ನನಗೆ ಇದು ತೂಣಗೆಣಸು ಅಡ್ಡ ಜಾತಿಗಳಿಗಿಂತ ಇನ್ನೊಂದು ಹ್ಯಾಂಡ್ಲ್ ನನಗೆ ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಅಷ್ಟು ವಿಶೇಷವಾಗಿ ಅವುಗಳ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವುಗಳಲ್ಲಿ ಕೆಲವು ಈಗ ಹೊಸತಾಗಿ ಪ್ರಚಾರಕ್ಕೆ ಬರ್ತಾ ಇರುವಂತಹ ಬಳ್ಳಿ ಬಟಾಟೆ ಮತ್ತು ಇನ್ನೂ ವಿದೇಶಗಳಲ್ಲಿ ಇರ್ಬೋದಂಥ ಸುಮಾರಷ್ಟು ಜಾತಿಗಳನ್ನು ನಾವು ಹುಡುಕಿ ಸಾಕುವಂಥ ಅವಶ್ಯಕತೆ ಇದೆ. ಇಷ್ಟಲ್ಲದೆ ಆಮೇಲೆ ಅದರ ಫೋಟೋ ಕೂಡ ಹಾಕಿದ್ದೇನೆ. ನರೆಗಡ್ಡೆ ಅಂತ ಒಂದು ಜಾತಿಯ ಡಯೋಸ್ಕೋರಿಯಾ ಇದೆ. ಡಯೋಸ್ಕೋರಿಯಾ ಒಪಸಿಟಿಫೋಲಿಯಾ ಅಂತ ಇದರ ಹೆಸರು. ಅದರ ಎಲೆ ಥೇಟು ನಮ್ಮ ಚಕ್ಕೆ ಇದೆಯಲ್ಲ, ಚಕ್ಕೆ ಅಂದರೆ ಸಿನ್ನಮೋನ್ ಇದೆಯಲ್ಲ, ಸಿನ್ನಮೋನ್ ವೈನ್ ಅಂತಲೇ ಅದಕ್ಕೊಂದು ಕಾಮನ್ ನೇಮ್ ಇದೆ.
ಯಾವುದೇ ರೀತಿ ಸಿನ್ನಮೋನಿಗೆ ಸಂಬಂಧ ಇಲ್ಲ, ಆದರೆ ಅದರ ಎಲೆ ಕಾಣಲಿಕ್ಕೆ ಸಿನ್ನಮೋನ್ ಆಗಿದೆ ಎನ್ನುವ ಕಾರಣಕ್ಕೆ ಸಿನ್ನಮೋನ್ ಮೈಲ್ ಅಂತ ಕರೀತಾರೆ. ಈ ಒಂದು ಗಡ್ಡೆ ಎಲ್ಲ ಡಯೋಸ್ಕೋರಿಯಾದಲ್ಲಿ ಅತ್ಯಂತ ರುಚಿಕರವಾದದ್ದು. ಮಜ್ಜಿಗೆ ಹುಳಿಯೆಲ್ಲ ಮಾಡಿದರೆ ಅಷ್ಟು ರುಚಿ, ಮತ್ತು ಹಸಿಯಾಗಿ ನಮಗೆ ತಿಂದರೂ ಬಾಯಿ ತುರಿಸದಂಥದ್ದು. ಅದರಿಂದ ನರೆಗಡ್ಡೆಯನ್ನು ನಾವು ವಿಶೇಷವಾಗಿ ಗಾರ್ಡನ್ಗಳಲ್ಲಿ, ನಮ್ಮ ಸಿಟಿ ಕಾಂಪೌಂಡ್ಗಳಲ್ಲಿ ಸಾಕಿ ಬೆಳೆಸುವ ಒಂದು ಅರ್ಹತೆಯನ್ನು ಅದು ಪಡೆದಿದೆ. ಈಗ ಬೇರೆ ಜಾತಿಗಳು ತುಂಬ ವೈಲ್ಡ್ ಕೂಡ, ನರೆಗಡ್ಡೆ ಅಷ್ಟೊಂದು ವೈಲ್ಡ್ ಅಲ್ಲ, ತುಂಬ ದೊಡ್ಡದಾಗಿ ಬೆಳೆಯುವುದಿಲ್ಲ, ಒಂದು ಹದ ಗಾತ್ರದಲ್ಲಿ ಇರ್ತದೆ ಅದು. ಇದಿಷ್ಟು ಡಯೋಸ್ಕೋರಿಯಾದ ಬಗ್ಗೆ ಹೇಳಿ ಮುಂದೆ ಹೋಗ್ತಾ ಇದ್ದೇನೆ. ಒಂದೇನೆಂದರೆ, ಇಷ್ಟೆಲ್ಲ ಸಾಮರ್ಥ್ಯವನ್ನು ಈ ಗಡ್ಡೆಗಳು ಹೇಗೆ ಪಡ್ಕೊಂಡ್ವು ಅಂತ. ಇದಕ್ಕೆ ಕಾರಣ ಇವಲ್ಯೂಷನ್, ಜೀವ ವಿಕಾಸ ಎನ್ನುವ ಒಂದು ವಿಶೇಷವಾದ ಶಕ್ತಿ. ಇದು ಈ ಇವಲ್ಯೂಷನ್ನ ಜೊತೆ ಹ್ಯೂಮನ್ ಸೆಲೆಕ್ಷನ್ ಎನ್ನುವ ಒಂದು ಫ್ಯಾಕ್ಟರ್, ಮನುಷ್ಯ ಆಯ್ಕೆ ಮಾಡಿ ಇಂಪ್ರೂವ್ ಮಾಡುವ ಒಂದು ಫ್ಯಾಕ್ಟರ್ ಸೇರಿಕೊಂಡಾಗ ಅದು ಇನ್ನಷ್ಟು ಮತ್ತಷ್ಟು ಬೆಳವಣಿಗೆ ವೇಗ ಪಡ್ಕೊಳ್ತದೆ. ಈಗ ಕ್ಯಾರೆಟ್ ಒಂದು 1000-2000 ವರ್ಷದ ಹಿಂದೆ ಹೀಗಿತ್ತು ಅಂತ ಹೇಳ್ತಾರೆ. ಕ್ಯಾರೆಟ್ನ ಜಾತಿಯ ಸಸ್ಯಗಳು ಈಗ ಇರುವಂಥವು ಇಷ್ಟು ಪೇಲವವಾಗಿ, ಇಷ್ಟು ಪೀಚಲಾಗಿದ್ವು. ಆದರೆ ಮನುಷ್ಯ ಕ್ಯಾರೆಟ್ ಎನ್ನುವುದು ರುಚಿಕರ ಅಂತ ಕಂಡುಕೊಂಡು ಅದನ್ನು ದೊಡ್ಡ ದೊಡ್ಡ ಜಾತಿಗಳನ್ನು ಆಯ್ಕೆ ಮಾಡಿ 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 ಈಗ ಕ್ಯಾರೆಟ್ ಯಾವ ರೂಪಕ್ಕೆ ಬಂದಿದೆ, ಅದರಲ್ಲಿ ಎಷ್ಟು ಫೈಬರ್ ಇದೆ, ಎಷ್ಟು ಪಿಷ್ಟ ಇದೆ ಅಂತ ನಮಗೆ ಗೊತ್ತುಂಟು. ಅಷ್ಟು ಮೃದುವಾದ ಗಡ್ಡೆಯಾಗಿ ಪರಿವರ್ತನೆ ಆಗಿದೆ. ಬೆಂಡೆಯನ್ನೇ ಪರಿಗಣಿಸಿ, ಕಾಡು ಬೆಂಡೆಗಳು ಕನಿಷ್ಠ ಒಂದು 4-5 ಜಾತಿಗಳು ನನಗೆ ಗೊತ್ತಿದೆ. ಮಾರ್ಗದ ಬದಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟಿ ಬೆಳೀತವೆ, ತನ್ನಷ್ಟಕ್ಕೆ ತಾನೇ ಸಾಯ್ತವೆ. ಮುಳ್ಳಾದ ಬೆಂಡೆಕಾಯಿ ಅದರಲ್ಲಿ ಆಗ್ತದೆ. ಆದರೆ ನಾವು ಮನುಷ್ಯ ಆಯ್ಕೆ ಮಾಡಿ ಬೆಳೆಸ್ತಾ ಇರುವಂಥ ಬೆಂಡೆ, ಒಂದು ಆಚೆ ಮನೆ ಅತ್ತಿಗೆಯವರ ಹತ್ರ, ಅಕ್ಕನ ಹತ್ರ ಸ್ವಲ್ಪ ದೊಡ್ಡ ಜಾತಿದ್ದು ಬೆಂಡೆ ಇದೆ ಅಂತ ಆದರೆ ಕೂಡಲೇ ನನಗೊಂದು ಬೀಜ ಬೇಕು ಅಂತ ನಾವು ಹೇಳ್ತೇವೆ. ಆ ರೀತಿ ಒಳ್ಳೆ ಜಾತಿಯ ಬೆಂಡೆಗಳು ಆಯ್ಕೆ ಆಗಿ 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 ನಮ್ಮ ಮಧ್ಯೆ ಸ್ಪ್ರೆಡ್ ಆಗಿ 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 ಅವು ತಮ್ಮನ್ನು ತಾವು ಬಲಪಡಿಸ್ಕೊಳ್ತಾ ನಮಗೆ ಹೆಚ್ಚು ರುಚಿಕರವಾಗಿ ಆಗ್ತಾ ಹೋಗ್ತವೆ. ಅದೇ ರೀತಿ ನಾವು ಆಲೂಗಡ್ಡೆಯನ್ನು ಇವತ್ತು ನಾವು ಆಯ್ಕೆ ಮಾಡಿ ಬೆಳೆಸಿದ ಹಾಗೆ ನಾಳೆ ನಾವು ನಮ್ಮ ಈ ಪ್ರದೇಶದ ಗಡ್ಡೆಗಳನ್ನು ಕೂಡ ಆಯ್ಕೆ ಮಾಡಿ ಬೆಳೆಸಿದರೆ ಅದರಲ್ಲಿ ಸಿಹಿ ಜಾತಿಗಳು, ಕಡಿಮೆ ಫೈಬರ್ನ ಜಾತಿಗಳು ಇವೆಲ್ಲ ಖಂಡಿತವಾಗಿ ನಮಗೆ ಬೆಳೆಸಲಿಕ್ಕೆ ಸಾಧ್ಯ ಇದೆ. ನಮಗೆ ಅದರ ಬಗ್ಗೆ ಗಮನ, ಆಸಕ್ತಿ, ಅವುಗಳ ಬಗ್ಗೆ ಗೌರವ ಬೇಕಷ್ಟೆ. ಇದು ಬಳ್ಳಿ ಬಟಾಟೆ ಎನ್ನುವಂಥ ಒಂದು ಡಯೋಸ್ಕೋರಿಯಾ ಜಾತಿ. ತುಂಬ ಗಮನಾರ್ಹವಾದ ದೊಡ್ಡ ಗಾತ್ರದ ಏರಿಯಲ್ ಟ್ಯೂಬರ್ಸನ್ನು ಕೊಡ್ತದೆ. ಅಂದರೆ ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳು ಉಂಟಾಗ್ತವೆ. ಇದನ್ನು ಬಟಾಟೆಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ನನ್ನ ಹತ್ರ ಇನ್ನೂ ಕೂಡ ಬೀಜದ ಗಡ್ಡೆ ಮಾತ್ರ ಇದೆ, ನಾನು ಇನ್ನೂ ಅಡಿಗೆ ಮಾಡಿ ನೋಡಲಿಲ್ಲ. ಅಡಿಗೆ ಮಾಡಿ ನೋಡಿದವರು ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಿ. ಇದು ನಾವು ಆ ದಿವಸ ಒಂದು 10 ವರ್ಷ ಹಿಂದೆ ಡಿಸ್ಪ್ಲೇ ಮಾಡಿದಂತಹ ಕೆಲವು ಗಡ್ಡೆ ಜಾತಿಗಳು. ಇದು ಕಲಶ ಕೆಸವು ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಹೆಸರು ಇರಲಿಲ್ಲ ಇದಕ್ಕೆ. ಕೆಸವುಗಳಲ್ಲಿ ಸ್ವಲ್ಪ ಯಕ್ಷಗಾನದ ಕಿರೀಟದಂತೆ ಕಾಣುವಂತಹ ಒಂದು ಜಾತಿ. ತುಂಬ ಒಳ್ಳೆಯ ಗಡ್ಡೆ, ರುಚಿಕರವಾದ ಅಡಿಗೆ ಮಾಡ್ಬೋದು. ಮಜ್ಜಿಗೆ ಹುಳಿಗೆ ಬಹಳ ಒಳ್ಳೆಯದು ಅಂತ ಕೇಳಿದ್ದೇನೆ. ಇದು ನರೆಗಡ್ಡೆ ಅಂತ ನಮ್ಮಲ್ಲಿ ಬಂದದ್ದು. ಬಹಳ ಉದ್ದವಾಗಿ ಒಂದು ಸಣ್ಣ ಕಂದಾಡಿ ಹಾವಿನಷ್ಟು ದೊಡ್ಡ ಉಂಟದು. ನಾನು ಮತ್ತೆ ಪುನಃ ಅದನ್ನು ಒಕ್ಕಣೆ ಮಾಡಿ ನೋಡಲಿಲ್ಲ. ಈ ನರೆಗಡ್ಡೆ ಮತ್ತು ಎಲ್ಲ ಡಯೋಸ್ಕೋರಿಯಾ ಜಾತಿಗಳ ಒಂದು ವಿಶೇಷತೆ ಏನಂದರೆ, ನೀವು ಅದು ಹಸುರಾಗಿದ್ದಾಗಲೇ ಅದಕ್ಕೊಂದು ಬಳ್ಳಿಯ ಏನಾದರೂ ಕಟ್ಟಿಡಬೇಕು. ಇದರ ಬುಡ ಎಲ್ಲಿ ಉಂಟಂತ ನಾವು ಗುರುತಿಸಿಡಬೇಕು. ಅದು ಒಮ್ಮೆ ಒಣಗಿದ ಮೇಲೆ ನಿಮ್ಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸ್ವಲ್ಪ ಆಗ ನಾವು ಗಮನಿಸ್ಕೊಂಡಿಟ್ರೆ ಆಮೇಲೆ ಒಕ್ಕಣೆ ಮಾಡ್ಬೋದು. ಆಮೇಲೆ ಜೀವ ವಿಕಾಸದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೆ ನೋಡಿ. ಇದು ಪೆರುನಲ್ಲಿದ್ದಂತಹ ಬಹಳ ಹಿಂದೆ ಒಂದು 2000 ವರ್ಷದ ಹಿಂದಿನ ಆಲೂಗಡ್ಡೆಗಳು. ಅದರಲ್ಲಿ ನೀಲಿ ಬಣ್ಣದಿದೆ, ತುಂಬ ಸಪೂರವಾದ ಬೆರಳಿನ ಹಂತದ್ದೆಲ್ಲ ಇದೆ, ತುಂಬ ಗಂಟಾಗಿವೆ. ಅದರಿಂದ ನಮಗೆ ಸಿಪ್ಪೆ ತೆಗಿಲಿಕ್ಕೆಲ್ಲ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದರೆ ಅವು ರುಚಿಯಲ್ಲಿ ಕೂಡ ಭಿನ್ನವಾಗಿವೆ ಮತ್ತು ಪ್ರತಿಯೊಂದು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಇದನ್ನೆಲ್ಲ ನಾವು ಸೆಲೆಕ್ಷನ್ ಮಾಡಿ ಲಾಸ್ಟಿಗೆ ಈಗ GMO ತನಕ, ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆಲೂಗಡ್ಡೆ ಮಾಡುವ ತನಕ ಬಂದು ನಿಂತಿದ್ದೇವೆ. ಇದು ಒಳ್ಳೆಯದೋ ಕೆಟ್ಟದೋ ಎನ್ನುವ ಬಗ್ಗೆ ಕೂಡ ವಿಮರ್ಶಾತ್ಮಕವಾದ ಡಿಸ್ಕಷನ್ಸ್ ಕೂಡ ಮಾಡುವಷ್ಟು ಗಹನವಾಗಿ ಇವತ್ತು ಬಂದಿದೆ. ಈ ರೀತಿ ಮನುಷ್ಯನ ಆಯ್ಕೆ ಮತ್ತು ಪ್ರಕೃತಿಯ ಆಯ್ಕೆಯ ಮಧ್ಯೆ ತಿಕ್ಕಾಟದಲ್ಲಿ ಮೊಸರು ಕಡಿದಾಗ ಬೆಣ್ಣೆ ಬರುವ ಹಾಗೆ ಸಸ್ಯ ವೈವಿಧ್ಯಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಇದು ಅವುಗಳ ಇವಲ್ಯೂಷನ್ನ ಆಯಾಮ. ಇದರ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಸ್ತಾರವಾಗಿ ಮಾತನಾಡುವಂತ ಅಂದ್ಕೊಂಡಿದ್ದೆ ನಾನು, ಆದರೆ ಬಹುಶಃ ಅಷ್ಟು ಸಮಯ ಸಾಕಾಗಲಿಕ್ಕಿಲ್ಲ. ಭಾರತದಲ್ಲಿ ಬಹಳಷ್ಟು ನೇಟಿವ್ ಟ್ಯೂಬರ್ಸ್ ಇದೆ ಅಂತ ನಾವು ಇಲ್ಲೇ ನೋಡ್ತಾ ಇದ್ದೇವೆ. ಬಹುಶಃ ಒಂದು 200 ಜಾತಿಯ ಟ್ಯೂಬರ್ಸ್ ಇಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಇವುಗಳಲ್ಲಿ ರುಚಿಕರವಾದದ್ದನ್ನು ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನ ಇನ್ನು ನಮ್ಮೆಲ್ಲರ ಕೈಯಲ್ಲಿ ನಡಿಬೇಕಾಗಿದೆ. ಇದು ಸರ್ಕಾರಗಳಿಂದ, ಯೂನಿವರ್ಸಿಟಿಗಳಿಂದೆಲ್ಲ ಭಾಳ ಕಷ್ಟ.
ನಾವು ನಮ್ಮ ಊರುಗಳಲ್ಲಿನ ಗಡ್ಡೆಗಳನ್ನು ಉಳಿಸ್ಕೊಂಡ್ರೆ ಬಹಳ ಅನುಕೂಲ. ಮುಖ್ಯವಾಗಿ ಮೈಸೂರಿನ ಎ ಪಿ ಚಂದ್ರಶೇಖರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಬೆಳೆಯೋಣ ಬನ್ನಿ ಅಂತ. ಬೇರೆಲ್ಲ ಹೊಸ ಹೊಸ ಗಡ್ಡೆಗಳು, ಅಪರೂಪದ ಗಡ್ಡೆಗಳನ್ನೆಲ್ಲ ಉಳಿಸಿ ಬೆಳೆಸುವುದೆಲ್ಲ ಆಮೇಲೆ ಮಾಡುವ. ನಾವು ಕನಿಷ್ಠ ಪಕ್ಷ ಒಂದು ಅರಸಿನ, ಶುಂಠಿ, ಮಾವಿನ ಶುಂಠಿ ಮತ್ತು ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯ ಬದಲಿಗೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹುಲ್ಲನ್ನು ಬೆಳೆಸ್ಬೋದು ಅಂತ ಅವರು ರೆಕಮೆಂಡ್ ಮಾಡ್ತಾರೆ. ಈ ಥರ ಒಂದು 4-5 ಜಾತಿಯ ಗಡ್ಡೆಗಳನ್ನು ನಾವು ಪ್ರತಿ ವರ್ಷ ಒಂದು ವ್ರತದ ಹಾಗೆ ಉಳಿಸಿ ಬೆಳೆಸಿದರೆ ಅಷ್ಟಾದರೂ ನಮ್ಮದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. ಅರಸಿನ ನಿನ್ನೆ ಸಂದೀಪ್ ಮಂಜುನಾಥ್ ಬಂದಿದ್ದರು. ಆರ್ಟಿಫಿಷಿಯಲ್ ಬೇರೆ ಮಾವಿನ ಶುಂಠಿ ಥರದ ಗಡ್ಡೆಯನ್ನು ಅರಸಿನ ಬಣ್ಣದಲ್ಲಿ ಅದ್ದಿ ಮಾಡಿದ ಆರ್ಟಿಫಿಷಿಯಲ್ ಅರಸಿನವನ್ನು ಅವರು ನನಗೊಂದು ಸ್ಯಾಂಪಲ್ ಕೊಟ್ಟು ಹೋಗಿದ್ದಾರೆ. ಅಂದರೆ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿ ಉಂಟು. ಇವತ್ತು ಬೆಣ್ಣೆ, ಕ್ರೀಮು ಇಂಥ ಎಲ್ಲ ವಿಷಯಗಳ ಬಗ್ಗೆ ಪರಿಸ್ಥಿತಿ ಹೀಗೆ ಉಂಟು. ಅಷ್ಟು ನಾವು ಮಾರುಕಟ್ಟೆಯ ಬಲಿಪಶುಗಳಾಗಿದ್ದೇವೆ. ಕನಿಷ್ಠ ಪಕ್ಷ ಈ ಒಂದು 5-6 ವಿಷಯಗಳು, ಗಾಂಧಾರಿ ಮೆಣಸು ಇತ್ಯಾದಿ ಇನ್ನಷ್ಟು ಕೆಲವು ಎಡಿಷನ್ಸನ್ನು ಇದನ್ನಕ್ಕೆ ಮಾಡಬೇಕಾಗಿದೆ. ಇಷ್ಟು ವೆರೈಟೀಸನ್ನು ನಾವು ಬೆಳೆಸುವಂತ ಆದರೆ ಬಹುಶಃ ಈ ಕಂದಮೂಲ ಉತ್ಸವದ ಉದ್ದೇಶ ಸಫಲ ಆದಾಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಾವು ನಮ್ಮ ಎಡಿಷ್ನಲ್ ಟಾಸ್ಕ್ ಆಗಿ ಇನ್ನೊಂದಷ್ಟು ಗೆಡ್ಡೆಗಳನ್ನೆಲ್ಲ, ಅಪರೂಪದ ಗೆಡ್ಡೆಗಳನ್ನೆಲ್ಲ ಸೇರಿಸಿಕೊಳ್ಳುವ. ಆದರೆ ನಮಗೆ ಪ್ರತಿನಿತ್ಯ ಬೇಕಾಗುವಂಥ ಇಷ್ಟು ವಿಷಯಗಳು, ಶುಂಠಿಯಲ್ಲಿ ಮುಖ್ಯವಾಗಿ ನಾಟಿ ಶುಂಠಿ, ಈ ದಪ್ಪ ದಪ್ಪ ಬರುವ ಮಾರ್ಕೆಟ್ ಶುಂಠಿ ಅಲ್ಲ, ನಾಟಿ ಶುಂಠಿ ಹೆಚ್ಚಂದರೆ ಕಿರು ಬೆರಳಿನಷ್ಟು ಅಥವಾ ಈ ಪವಿತ್ರ ಬೆರಳಿನಷ್ಟೇ ಬರ್ತದೆ ಅದು. ಇದನ್ನು ನನ್ನ ಹತ್ರ ಇದೆ ಬೀಜ, ಯಾರಿಗಾದ್ರೂ ಬೇಕಾದರೆ ಹೇಳಿದ್ದು ನಾನು. ಈ ವೆರೈಟಿ ತುಂಬ ಖಾರ, ನೀವು ತೋವೆಗೆಲ್ಲ ಹಾಕಿದರೆ ಬಹಳ ರುಚಿಕರ. ಮದ್ದಿಗೆ ಉಪಯೋಗ ಮಾಡಿದ್ರು, ಶೀತಕ್ಕೆಲ್ಲ ಉಪಯೋಗ ಮಾಡಿದ್ರು ಕೂಡ ಬಹಳ ಖಾರವಾಗಿ ಬಹಳ ರುಚಿಕರ. ಆ ಜಾತಿಯನ್ನು ಉಳಿಸಿ ಬೆಳೆಸಿದರೆ ಇನ್ನಷ್ಟು ಒಳ್ಳೆಯದು. ಆಮೇಲೆ ಕೆಲವು ಅಪರೂಪದ ವಿಶೇಷವಾದ ಗಡ್ಡೆಗಳನ್ನು ನಿಮಗೆ ಗೊತ್ತಿರುವಂಥದ್ದು ಇರ್ಬೋದು, ಕೆಲವು ಅದರ ಗುಣಗಾನ ಮಾಡಬೇಕು, ಅದರ ಬಗ್ಗೆ ಹೇಳಬೇಕು ಅನ್ನೋ ಉದ್ದೇಶ ಕೂಡ ನನಗೆ ಇವತ್ತಿದೆ. ಒಂದು ಈ ಕಲ್ಲು ಬಾಳೆ, ಇದು ಕೂಡ ಒಂದು ಗಡ್ಡೆ ಸಸ್ಯ. ಎಲ್ಲ ಬಾಳೆಗಳು ಗಡ್ಡೆ ಸಸ್ಯಗಳೇ ಹಾಗೆ ನೋಡಿದರೆ, ಗಡ್ಡೆಯಿಂದ ಚಿಗುರಿ ಬರುವಂಥವು. ಇದು ಕಂದುಗಳು ಬರದಂತಹ ಒಂದು ಕಲ್ಲು ಬಾಳೆ ಕಾಡಿನಲ್ಲಿ ನಿಮ್ಗೆ ಆಗೊಮ್ಮೆ ಘಾಟಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಗಮನ ಇಟ್ಟು ನೋಡಿದರೆ. ಬಹಳ ವಿಶೇಷವಾದ ಸಸ್ಯ. ಉದಯ್ ಕುಮಾರ್ ಶೆಟ್ಟರಿಗೂ ಬಹಳ ಪೂಜನೀಯವಾದ ಸಸ್ಯ. ನನ್ನನ್ನು ಉದಯ್ ಕುಮಾರ್ ಶೆಟ್ಟರನ್ನು ಹತ್ರ ತಂದಂತಹ ಸಸ್ಯ ಇದು. ಇದರ ಬೀಜದಲ್ಲಿ, ಹಣ್ಣಿನಲ್ಲಿ ಬೀಜ ಆಗ್ತದೆ, ಆದರೆ ನೀವು ಅದನ್ನು ಬಾಯಲ್ಲಿ ಸ್ವಲ್ಪ ಉರುಳಾಡಿಸಿ ತಿನ್ಬೋದು, ರುಚಿಕರವಾಗಿದೆ. ಹುಳಿ ಸಿಹಿ ಎಲ್ಲ ಇದೆ ಅದು. ಆಮೇಲೆ ಬೀಜವನ್ನು ಕಿಡ್ನಿ ಸ್ಟೋನಿಗೆ ಬಳಕೆ ಮಾಡ್ತಾರೆ, ಬಹುಶಃ ಆಯುರ್ವೇದ ಡಾಕ್ಟರ್ ಕೂಡ ಇಲ್ಲಿದ್ದಾರೆ. ನಾಟಿ ವೈದ್ಯರಂತೂ ಖಂಡಿತವಾಗಿ ಬಳಕೆ ಮಾಡ್ತಾರೆ. ಅದರ ಒಂದು ಮಟ್ಟಿಗೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಆಮೇಲೆ ಎಲೆಗಳು ಬೃಹದಾಕಾರದ್ದು, ಬಹಳ ಶೋವಿ ಅಂತ ಹೇಳ್ಬೋದು, ದಪ್ಪ ದಪ್ಪ ಕೂಡ. ನಿಮಗೆ ಅದನ್ನು ಒಣಗಿಸಿ ಸ್ವಲ್ಪ ಪ್ರೆಸ್ ಮಾಡಿ ಒಣಗಿಸಿದರೆ ಒಂದು ಪ್ಯಾಕಿಂಗ್ ಮೆಟೀರಿಯಲ್ ಆಗಿ ಕೂಡ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವು ಕಲ್ಲು ಬಾಳೆಗಳಲ್ಲಿ, ಹುಟ್ಟಿದ ಬೀಜಗಳಲ್ಲಿ ಕೆಲವುಗಳದ್ದು ಎಲೆಯ ಮಧ್ಯದ ದಂಟು ಕೆಂಪು ಬಣ್ಣವಾಗಿ ಬಹಳ ಆಕರ್ಷಕವಾಗಿರ್ತವೆ. ಎಲ್ಲವೂ ಇರೋದಿಲ್ಲ, ಅದೊಂದು ವಿಶೇಷತೆ ಅದರದ್ದು. ಅದನ್ನು ನಾವು ಗಾರ್ಡನ್ ಪ್ಲಾಂಟ್ ಆಗಿ ಬೆಳೆಸಿದರೆ, ಅಂಥ ಕೆಂಪು ಬಣ್ಣದ ದಂಟು ಇರುವಂಥದ್ದು ಬೆಳೆಸಿದರೆ ಭಾಳ ಸುಂದರವಾಗಿರ್ತದೆ. ಇದರಲ್ಲಿ ಇನ್ನೊಂದು ಎನ್ಸೆಟೆ ವೆಂಟ್ರಿಕೋಸಮ್ ಅಂತ ಆಫ್ರಿಕಾದಲ್ಲಿ ಬೆಳೆಸ್ತಾರೆ. ಅದರಿಂದ ನಾವು ಕೂವೆಯಿಂದ ಹೇಗೆ ಮಣ್ಣಿ ತೆಗಿತೇವೆ, ಇಂದಿನಿಂದ ಹೇಗೆ ಮಣ್ಣಿ ತೆಗಿತೇವೆ, ಆ ರೀತಿ ಅದರಿಂದ ಮಣ್ಣಿ ಪುಡಿಯನ್ನು ತೆಗೆದು ಅವರು ಒಂದು ಸ್ಟೇಪಲ್ ಫುಡ್ ಆಗಿ ಬಳಕೆ ಮಾಡ್ತಾರೆ. ವೆಂಟ್ರಿಕೋಸಮ್ನ ಬೀಜಗಳನ್ನು ನಾನು ಆರ್ಡರ್ ಮಾಡಿದ್ದೇನೆ. ನಮ್ಮಲ್ಲಿ ನಿಶ್ಚಯವಾಗಿ ಬೆಳಿಬೋದು. ಅದನ್ನು ಸಂಗ್ರಹಣೆ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ. ಇದು ಆಗ ನಾನು ಹೇಳಿದಂಥ ನರೆಗಡ್ಡೆ, ಎಲೆ ಸಿನ್ನಮೋನ್ ಎಲೆ ಹಾಗೆ ಕಾಣುವುದನ್ನು ನೀವು ಗಮನಿಸಿ. ಇದು ತೆಂಗಿನ ಗಡ್ಡೆ ಅಂತ ನನ್ನ ಮಾವ ಎ ಪಿ ಚಂದ್ರಶೇಖರ್ ಅವರು ಪ್ರಚಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ಗಡ್ಡೆ. ತುಂಬ ನಮಗೆ ಸಲಾಡ್ ಆಗಿ, ಹಸಿಯಾಗಿ ತಿನ್ನಲಿಕ್ಕೆ ಅಥವಾ ಸಾಂಬಾರು ಇತ್ಯಾದಿಗಳನ್ನು ಮಾಡಲಿಕ್ಕೆ ಬಳಕೆ ಮಾಡುವಂಥ ತೆಂಗಿನ ಗಡ್ಡೆಗಳು ತೆಂಗಿನಲ್ಲಿ ಬರ್ತವೆ. ಈಗ ಪ್ರಶ್ನೆ ಏನಂದರೆ, ನಮಗೆ ಗಡ್ಡೆಯನ್ನು ಹಾಕಿ ಅಡಿಗೆ ಮಾಡುವಂಥ ತೆಂಗಿನ ಗಿಡ ನಮ್ಮಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಈ 2 ರೂಪಾಯಿಗೆ ಮಾರಾಟ ಆಗಿ ಹೋಗುವಂತಹ ಸಣ್ಣ ಸಣ್ಣ ತೆಂಗಿನಕಾಯಿಗಳನ್ನು ನೀವು ಮಾರಬೇಡಿ. ಒಂದು 50 ಆದರೂ ನಿಮ್ಮ ಭೂಮಿಯಲ್ಲಿ ಸ್ವಲ್ಪ ಮೊಳಕೆ ಬರಲಿಕ್ಕೆ ಬಿಡಿ. ಆಮೇಲೆ ಅದು ಬರ್ತಾ ಎಲೆ ಕೊಡ್ತಾ ಇದ್ದಾಗೆ ಅದನ್ನು ಮೇವಾಗಿ ಬಳಸಿ, ಆಮೇಲೆ ಸ್ವಲ್ಪ ದೊಡ್ಡ ಆದಮೇಲೆ ಅದನ್ನು ಕಿತ್ತು ಅದರ ಗಡ್ಡೆಯನ್ನು ಬಳಕೆ ಮಾಡಿ ಅಂತ ಅವರು ಹೇಳುವಂಥ ಸಜೆಷನ್ನು. ಅದು ಕಲ್ಪವೃಕ್ಷ, ಅದನ್ನು ಕೀಳಬಾರದು ಕೊಲ್ಲಬಾರದು ಎನ್ನುವಂತಹ ಒಂದು ವಾದ ಇದೆ. ಅದಕ್ಕೂ ಬೇಕಿದ್ರೆ ಒಂದು ಉತ್ತರ ಕೊಡ್ಬೋದು. ಅಂದರೆ ನಾವು ಮೊಳಕೆಗಳನ್ನೆಲ್ಲ
ಮುಂಗೆಯನ್ನೆಲ್ಲ ಒಡೆದು ನಾವು ಉಪಯೋಗ ಮಾಡ್ತೇವೆ, ಆಗ ನಮಗೆ ಕಲ್ಪವೃಕ್ಷ ಅನ್ನುವ ಭಾವನೆ ನಮಗೆ ಬರುವುದಿಲ್ಲ. ಆ ರೀತಿ ವಾದಕ್ಕೆ ಪ್ರತಿವಾದ ಇದೆ, ಆದರೆ ಅಷ್ಟೊಂದು ಓವರ್ ಇಮೋಷ್ನಲಿಸಮ್ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಇದು ತೆಂಗಿನಗಡ್ಡೆ ಬಗ್ಗೆ 2 ಮಾತು. ಇದು ತೆಂಗಿನಗಡ್ಡೆಯಿಂದ ಮಾಡಿದ ಅನ್ನ ಸಾಂಬಾರು, ತುಂಬ ಕಲರ್ಫುಲ್ ಆದ ಒಳ್ಳೆ ಫೋಟೋಸ್ ಇದು. ಆದರೆ ಇವತ್ತಿನ ಲೈಟಿಂಗ್ನಲ್ಲಿ ಈ ಥರ ಕಾಣ್ತಾ ಇದೆ. ಬಟ್ ನಿಮಗೆ ಮನುಷ್ಯನಿಗೆ ಇಮ್ಯಾಜಿನೇಷನ್ ಪವರ್ ಇರೋದ್ರಿಂದ ಅದೇನು ದೊಡ್ಡ ತೊಡಕಲ್ಲ. ಮುಂದೆ ಇದು ಹಿಂದಿನ ಮರ. ನಾನು ಯಾಕೆ ಇದನ್ನು ಸೇರಿಸ್ಕೊಂಡಿದ್ದೇನೆ ಅಂದರೆ, ಒಂದು ತೆಂಗಿನಗಡ್ಡೆ ಅಂತ ಹಿಂದಿನ ಗಡ್ಡೆ ಕೂಡ ಖಾದ್ಯ ಇರ್ಬೋದಂತ ನನ್ನ ಭಾವನೆ. ನಾನಿನ್ನೂ ಪ್ರಯೋಗ ಮಾಡಿ ನೋಡಲಿಲ್ಲ. ಮತ್ತು ಇಂದು ಒಂದು ರೀತಿ ನಾನು ಹಾಡಿ ಹೊಗಳಲಿಕ್ಕೆ, ಈಗ ಹೇಗೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಅಂತ ಒಂದು ಕವನ ಇದೆಯಲ್ಲ, ಹಾಗೆ ಈಂದಮ್ಮ ತಾಯಿ ಕೇಳೆ ಅಂತ ಕೂಡ ಒಂದು ಕವನ ಬರಿಬೋದು. ಅಷ್ಟೊಂದು ಮಹತ್ವವಾದ ಒಂದು ಸಸ್ಯ ಇಂದು. ನನಗೆ ಇಂದಿನ ಬಗ್ಗೆ ಬಹಳ ಗೌರವ ಇದೆ, ಬಹಳ ಪ್ರೀತಿ ಇದೆ. ಇಂದಿನ ಬಗ್ಗೆ ನಾನೊಂದು 1/4 ಗಂಟೆ ಮಾತಾಡಿಯೇನು, ಅಷ್ಟು ವಿಶೇಷತೆಗಳು ಇಂದಿನಲ್ಲಿದೆ. ಸದ್ಯಕ್ಕೆ ಅದರ ಗಡ್ಡೆ ಎನ್ನುವ ಆಸ್ಪೆಕ್ಟನ್ನು ಮಾತ್ರ ಇಟ್ಕೊಳ್ಳುವ. ಅದರ ಕಾಂಡ, ಎಲೆಯಲ್ಲಿರುವ ಒಂದು ಕಪ್ಪು ಬಣ್ಣದ ದಾರ, ದಂಟುಗಳು, ಹೀಗೆ ಪ್ರತಿಯೊಂದರ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಮಾತನಾಡಲಿಕ್ಕಿದೆ. ನಾನೀಗ ಇವತ್ತು ಅಷ್ಟು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸಂಘಟಕರು ಚೀಟಿ ಕಳಿಸಿದ್ದಾರೆ 11ವರೆಗೆ ಮುಗಿಸ್ಬೇಕಂತ. ಇಂದಿನ ಗಡ್ಡೆ ಮಣ್ಣಿನ ಒಳಭಾಗ ಖಾದ್ಯವೋ ಅಲ್ಲವೋ ಎನ್ನುವುದು ಆಮೇಲೆ ನೋಡುವ. ಆದರೆ ನೆಲದಿಂದ ಮೇಲ್ಭಾಗ ಇಂದಿನ ಪುಡಿಯಾಗಿ ಬಳಕೆ ಮಾಡುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಅದೊಂದು ರೀತಿಯಲ್ಲಿ ಗಡ್ಡೆಯದೇ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಅಧಿಕವಾದ ಪಿಷ್ಟ ದೊರೆಯುತ್ತದೆ. ದಕ್ಷಿಣ ಕನ್ನಡದಲ್ಲಿ ಸೊರನಾಡು ಎಂಬಲ್ಲಿ BC ರೋಡಿಂದ ಮೂಡಬಿದ್ರೆಗೆ ಹೋಗುವ ದಾರಿಯಲ್ಲಿ ನಿಮಗೆ ಅಥೆಂಟಿಕ್ ಆದ ಬೀಂದಿನ ಪುಡಿ ಸಿಗ್ತದೆ. ಎಲ್ಲ ಬೇಡಿ, ಯಾಕಂದರೆ ಜೋಳದ ಪುಡಿ ಎಲ್ಲ ಮಿಕ್ಸ್ ಮಾಡಿರೋ ಸಾಧ್ಯತೆ ಇರ್ತದೆ. BC ರೋಡಿಂದ ಮೂಡಬಿದ್ರೆಗೆ ಹೋಗುವ ದಾರಿಯಲ್ಲಿ ಸೊರನಾಡು ಅಂತ ಒಂದು ಜಾಗ ಇದೆ. ಅಲ್ಲಿ ನೀವು ಅಂಗಡಿಯಲ್ಲಿರುವ ಇಂದಿನ ಪುಡಿಯನ್ನು ನೀವು ತಗೊಳ್ಬೋದು. ಇನ್ನೂ ಹುಡುಕಿದರೆ ಮಾಡುವವರ ಒಂದು ಕೆಲವು ಕ್ಯಾಥೋಲಿಕ್ ಫ್ಯಾಮಿಲೀಸ್ ಮಾಡ್ತಾ ಇದ್ದಾರೆ ಅದನ್ನು, ಅವರ ಮನೆಗೆ ಹೋಗಿ ಸಹ ತಗೊಳ್ಬೋದು. ಫೋನ್ ನಂಬರ್ ಇತ್ಯಾದಿಗಳು ನನ್ನಲ್ಲಿ ಇಲ್ಲ. ಇಂದಿನ ಪುಡಿಯನ್ನು ಪರೀಕ್ಷಿಸುವ ವಿಧಾನ ಏನಂದರೆ, ಅದು ಸ್ವಲ್ಪ ತಿಳಿ ಗುಲಾಬಿ ಬಣ್ಣದಲ್ಲಿ ಇರ್ತದೆ, ಮತ್ತು ಕೈಯಲ್ಲಿ ಹೀಗೆ ಮಾಡಿದಾಗ ಒಂದು ರೀತಿಯ ಟೆಕ್ಸ್ಚರ್ ಬರ್ತದೆ ನಿಮಗೆ ಕೈಗೆ. ಅದು ಪೂರ್ತಿ ಪೌಡರ್ ಅಲ್ಲ, ಅದರಲ್ಲಿ ಏನೋ ಒಂದು ಕ್ರಿಸ್ಟಲೈನ್ ಫೀಲ್ ಇದೆ. ಅದು ಇಂದಿನ ಪುಡಿಯ ಪರೀಕ್ಷೆಗಿರುವಂತಹ ವಿಧಾನ. ಹಾಗೆ ಇಂದನು ನಾನು ಎಳೆದು ತಂದು ಕಂದಮೂಲಗಳ ಸಾಲಿನಲ್ಲಿ ಇಟ್ಟು ಅದರ ಬಗ್ಗೆ ಒಂದು ಸಣ್ಣ ಗುಣಗಾನವನ್ನು ಮಾಡಲಿಕ್ಕೆ ಬಯಸಿದೆ. ಆಮೇಲೆ ಶುಂಠಿಗಳಲ್ಲಿ ನಾಟಿ ಶುಂಠಿ ಮತ್ತು ಈ ಶ್ಯಾಂಪೂ ಜಿಂಜರ್ ಅಂತ ಹೇಳುವಂಥದ್ದು ಹೆಚ್ಚಿನವರು ದಕ್ಷಿಣ ಕನ್ನಡದಲ್ಲಿ ತೋಟದಲ್ಲಿ ಧಾರಾಳವಾಗಿ ಇದ್ದರೂ ಇದನ್ನು ಬಳಕೆ ಮಾಡಿ ನೋಡಲಿಲ್ಲ. ಅಗತ್ಯವಾಗಿ ಇದನ್ನೊಮ್ಮೆ ಶ್ಯಾಂಪೂ ಆಗಿ ಕಂಡೀಷ್ನರ್ ಆಗಿ ಬಳಕೆ ಮಾಡಿ ನೋಡಿ. ನೀವೇನು ಮಾಡಬೇಕಂದ್ರೆ, ಒಂದು ಹೂವನ್ನು ನೀವು ಕಿತ್ತು ತಗೊಂಡೋಗ್ಬೇಕು ಸ್ನಾನ ಮಾಡಲಿಕ್ಕೆ ಹೋಗುವಾಗ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ, ತಲೆ ಸ್ನಾನ ಆದಮೇಲೆ ಹೀಗೆ ಹಿಂಡಬೇಕು ಅದನ್ನು ತಲೆಗೆ. ಆಗ ಜೇನಿನಂತಹ ಒಂದು ದಪ್ಪನೆಯ ಲಿಕ್ವಿಡ್ ಅದರಲ್ಲಿ ಬರ್ತದೆ. ಅದನ್ನು ನೀವು ತಲೆಗೆ ಹಾಕಿದರೆ ಒಂದು ಬಹಳ ಹಿತವಾದ ಒಂದು ಫ್ರಾಗ್ರೆನ್ಸ್, ಒಂದು ಹಿತವಾದ ಪರಿಮಳವೂ ಇದೆ ಅದಕ್ಕೆ. ಅದನ್ನು ನೀವು ಒಮ್ಮೆ ತಲೆಗೆ ಚೆನ್ನಾಗಿ ಹಚ್ಚಿ, ಈ ಕಂಡೀಷ್ನರ್ ಅಂತ ಹೇಳೋದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಇಷ್ಟವರೆಗೆ ಜೀವನದಲ್ಲಿ ಕಂಡೀಷ್ನರನ್ನು ಯೂಸ್ ಮಾಡಲಿಲ್ಲ, ಬಹುಶಃ ಹೀಗೆ ಅಂತ ಅಂದ್ಕೊಂಡಿದ್ದೇನೆ. ಅಂತೂ ಹೆಂಗಸರು ಕಂಡೀಷ್ನರ್ ಎನ್ನುವ ವಸ್ತುವನ್ನು ಹೇಗೆ ಬಳಕೆ ಮಾಡೋದೋ ಅದೇ ರೀತಿಯಲ್ಲಿ ಇದನ್ನು ಬಳಕೆ ಮಾಡಿ ನೋಡಿ. ನಿಮಗೆ ಕೂದಲಿಗೆ ಒಂದು ಒಳ್ಳೆ ಫೀಲ್ ಕೂಡ ಸಿಗ್ತದೆ. ಆಮೇಲೆ ಪರಿಮಳ ಕೂಡ ಚೆನ್ನಾಗಿರ್ತದೆ. ತಲೆ ಕೂದಲು ಕೂಡ ನಮಗೆ ಸ್ನಾನ ಮಾಡಿ ಬಂದ ಮೇಲೆ ಒಂದು ಫ್ರೆಶ್ನೆಸ್ ಇರ್ತದೆ. ಆಮೇಲೆ ಲಘುವಾಗಿ ಆ ಅಂಟು ಹೋಗುವಷ್ಟು ಮಾತ್ರ ತೊಳೀರಿ ಅಷ್ಟೆ. ಈ ರೀತಿ ಶ್ಯಾಂಪೂ ಜಿಂಜರನ್ನು ಬಳಕೆ ಮಾಡಿ. ಶ್ಯಾಂಪೂ ಜಿಂಜರ್ಗೆ ಒಳ್ಳೆ ಮಾರ್ಕೆಟೆಬಿಲಿಟಿ ಕೂಡ ಇದೆ. ನಾನು ಶ್ಯಾಂಪೂ ಜಿಂಜರ್ ಅಂತ ಸ್ವಲ್ಪ ಫೇಸ್ಬುಕ್ಕಲ್ಲೆಲ್ಲ ಪಬ್ಲಿಸಿಟಿ ಕೊಟ್ಟ ಮೇಲೆ ನನ್ನ ಕೈಯಿಂದ ಎಷ್ಟೋ ಶ್ಯಾಂಪೂ ಜಿಂಜರ್ ಗಡ್ಡೆಗಳನ್ನು ಆಂಧ್ರ ಪ್ರದೇಶದವರು ಇವರೆಲ್ಲ ಖರೀದಿ ಮಾಡಿ ತಗೊಂಡೋಗಿದ್ದಾರೆ. ಶ್ಯಾಂಪೂ ಜಿಂಜರ್ನಿಂದಲೇ ನನಗೊಂದು 5,000 ರೂಪಾಯಿ ಸಂಪಾದನೆ ಆಗಿದೆ ಅಂತ ಹೇಳಿದರೂ ತಪ್ಪಲ್ಲ. ಏನು ಬೆಳೆಸುವ ಕೆಲಸ ಇಲ್ಲ, ಪೋಸ್ಟ್ ಮಾಡಿದರೆ ಆಯಿತು. ಅಂದರೆ ಶ್ಯಾಂಪೂ ಜಿಂಜರ್ ಎನ್ನುವುದು ಒಂದು ನಾವು ಗಮನಿಸಬೇಕಾದ ಸಸ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ಟಾರ್ ಜಿಂಜರ್, ತುಂಬ ದೊಡ್ಡ ಗಾತ್ರದ 8 ಅಡಿ ಎತ್ತರದ ಕೈಗಳನ್ನು ಕೊಡುವಂಥ, ಎಲೆಗಳನ್ನು ಕೊಡುವಂಥ ಸಸ್ಯ. ಮುಖ್ಯವಾಗಿ ಮೇವಾಗಿ ಒಳ್ಳೆಯ ಸಸ್ಯ. ನೀವು ವರ್ಷಕ್ಕೊಂದು 2 ಸತಿ ಚೆನ್ನಾಗಿ ಮೇವು ಕೊಚ್ಚಿ ಹಾಕ್ಬೋದು. ಹೂವಾಗಿ ಯಾವುದೇ ಮದುವೆಗಳಲ್ಲಿ ನೀವು ಅಲಂಕಾರಕ್ಕೆ ಬಳಸ್ಬೋದು. ಒಂದು ಒಳ್ಳೆಯ ಜಿಂಜರ್ ಫ್ಯಾಮಿಲಿಯ ಮೆಂಬರ್ ನಮ್ಮಲ್ಲಿ ಇರಬೇಕಾದಂಥದ್ದು. ಅದನ್ನು ನೋಡಿ ಕೂಡ ಗಮನಿಸದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶೋ ಸ್ಟಾಪರ್ ಅಂತ ಹೇಳ್ತಾರಲ್ಲ, ನಮ್ಮ ಆಕರ್ಷಣೆಯನ್ನು ಪಡೆಯುವಂಥ ಒಂದು ಸಸ್ಯ ಇದು. ನನ್ನಾರಿ ಎನ್ನುವ ಒಂದು ಸಸ್ಯ ಇವತ್ತು ಡಿಸ್ಪ್ಲೇಯಲ್ಲಿ ಇಲ್ಲಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನನ್ನಾರಿ ಇಲ್ಲದಿದ್ದರೆ ಅದು, ಈಗ ನಾವು ಆಗಲೇ ಹೇಳಿದೆವು ಮೂಲ ಅಂತ ಒಂದು ಶಬ್ದ ಇದೆ ಅಂತ. ಮೂಲ ಅಂದರೆ ಬೇರು ಅಂತ ಅರ್ಥ. ಗಡ್ಡೆ ಅಂದರೆ ಏನು, ಸ್ವಲ್ಪ ಸ್ವೆಲ್ಲಿಂಗ್ ಆದಂತಹ ಮೂಲ, ಸ್ವಲ್ಪ ದಪ್ಪಗೊಂಡಂತಹ ಬೇರು ಅಷ್ಟೇ. ನನ್ನಾರಿಯಲ್ಲಿ ನೀವು ಸರಿಯಾಗಿ ಒಮ್ಮೆ ಒಕ್ಕಿ ನೋಡಿದರೆ ಗೊತ್ತಾಗ್ತದೆ, ಅದರಲ್ಲಿ ಇರುವುದು ಬೇರು ಮಾತ್ರ.
ಅದನ್ನೇ ನಾವು ಗಡ್ಡೆ ಅಂತ ಕರಿತೇವೆ. ಆದರೆ ಆ ಬೇರಿಗೆ ಒಂದು ಎಂಥ ಪರಿಮಳ ಅಂದರೆ, ನೀವು ಅದನ್ನು ಒಕ್ಕಿ ತಂದು ಸ್ವಲ್ಪ ಕಿವುಚಿದ್ರೆ ಒಂದು ರೂಮಿಗೆಲ್ಲ ಆ ಪರಿಮಳ ಹರಡಿಕೊಳ್ತದೆ. ಅದನ್ನು ಹಾಕಿ ನೀವು ಕಷಾಯ ಮಾಡ್ಬೋದು, ಅದನ್ನು ಹಾಕಿ ಐಸ್ ಕ್ರೀಮ್ ಮಾಡ್ಬೋದು, ಬಹುಶಃ ಅದನ್ನು ಹಾಕಿ ಪಾಯಸ ಕೂಡ ಮಾಡ್ಬೋದು ನೀವು. ಅದು ಈಗ ಏಲಕ್ಕಿ ಬದಲಿಗೆ ನನ್ನಾರಿ ಫ್ಲೇವರ್ನ ಪಾಯಸ ಕೂಡ ಮಾಡ್ಬೋದು. ಇಂಥ ಒಂದು ಸಾಧ್ಯತೆ ಇರುವಂಥ ಸಸ್ಯ, ನಿಶ್ಚಯವಾಗಿಯೂ ಮಾರ್ಕೆಟೇಬಿಲಿಟಿ ಕೂಡ ಇರುವಂಥ ಸಸ್ಯ. ಈಗ ನನ್ನಾರಿಯನ್ನು ಇಂಟೆನ್ಸಿವ್ ಫಾರ್ಮಿಂಗ್ ಯಾರಾದರೂ ಮಾಡಿ ನೋಡಿದರೂ ಕೂಡ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ, ಈ ರೀತಿಯ ಸಾವಯವ ವಿಧಾನದ ಮೂಲಕ ಮಾರಾಟ ಮಾಡಿದರೆ ಖಂಡಿತವಾಗಿ ನಮ್ಮ ಶ್ರಮಕ್ಕೆ ಮೋಸ ಆಗಲಿಕ್ಕಿಲ್ಲ. ಅಂಥ ಒಂದು ಶ್ರೇಷ್ಠವಾದ ಔಷಧೀಯ ಸಸ್ಯ ನನ್ನಾರಿ. ಇನ್ನು ಇದು ನರಿಕಬ್ಬು ಅನ್ನುವ ಸಸ್ಯ ಮತ್ತು ಅದರ ಇನ್ನೊಂದು ಅಲಂಕಾರಿಕವಾದ ಸೋದರ ಸಂಬಂಧಿ ನಿಮಗೆಲ್ಲ ಗೊತ್ತಿದೆ. ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅಲಂಕಾರಿಕವಾಗಿಯೂ ಬಳಸ್ಬೋದು. ಎಲೆಗಳು ಹುಳಿಯಾಗಿವೆ, ಹಾಕಿ ಸಾರು ಎಲ್ಲ ಮಾಡಲಿಕ್ಕೆ ಬರ್ತದೆ. ಮುಂದೆ ಇನ್ನು ನಾನು ಆಗಲೇ ಹೇಳಿದಾಗೆ ನಾನು ಇನ್ನೂ ಕೆಲವು ಹೆಚ್ಚಿನ ಸಸ್ಯಗಳನ್ನು ಈ ಗುಣಗಾನದಲ್ಲಿ ಗಡ್ಡೆಗಳ ಬಗೆಗಿನ ಒಂದು ವ್ಯಾಪ್ತಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇದು ಯಾವುದೋ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಸೈಂಟಿಫಿಕ್ ನೇಮ್ ಎಲ್ಲ ಕೊಟ್ಟಿದೆ, ಅದನ್ನು ನೀವು ಗಮನಿಸಬೇಕಂತಿಲ್ಲ. ಯಾರಿಗಾದರೂ ಹೂ ಎಲೆಗಳು ಪರಿಚಯ ಇದೆಯಾ? ಸಾರಿ, ಜಾರಿಗೆಲ್ಲ ಇದು ಕೆಂಪಿ ಬೇರು ಅಂತ ಹೇಳ್ತಾರಲ್ಲ, ಕೆಂಪೈತಾಳು ಬಳ್ಳಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಮೈಗೆ ಹಚ್ಚಲಿಕ್ಕೆ ಒಂದು ಕೆಂಪು ಎಣ್ಣೆಯನ್ನು ಮಾಡ್ತಾರೆ. ಅದು ಒಂದು ಬೃಹದಾಕಾರದ ಒಂದು ಬಳ್ಳಿಯ ಒಂದು ಬೇರು. ಬೃಹದಾಕಾರವಾಗಿ ವರ್ಷಗಟ್ಟಲೆ ತಗೊಳ್ತದೆ ಅದು ಬೆಳಿಲಿಕ್ಕೆ. ಈ ಬಳ್ಳಿಯನ್ನು ನಾವು ಭೂಮಿ ಇದ್ದವರು, ಅಡಿಕೆ ತೋಟ ಇತ್ಯಾದಿ ಗುಡ್ಡ ಎಲ್ಲ ಇರುವವರು ಒಂದು ಬಳ್ಳಿಯನ್ನಾದರೂ ನೆಟ್ಟು ಬೆಳೆಸ್ಬೇಕು. ಯಾಕೆಂದರೆ ನಿಮ್ಮ ಸುತ್ತಮುತ್ತಲು ಯಾರಾದರೂ ಬಾಣಂತಿಯರು ಮಗು ಹುಟ್ಟಿದಾಗ ನಿಮ್ಮ ಹತ್ರ ಕೆಂಪಿ ಬೇರೆ ಇದ್ದರೆ ಯಾರ ಹತ್ರ ಆದರೂ ಕೆಂಪೈತಾಳು ಉಂಟಾ ಅಂತ ಕೇಳಿದಾಗ ನಿಮಗೆ ಕೊಡ್ಬೋದಲ್ಲ. ಆಗ ನಿಮಗೆ ಈ ಮಗುವಿಗೆ ಹಚ್ಚಿದ ಎಣ್ಣೆ ನಾನೇ ಕೊಟ್ಟದಂತ ಒಂದು ಸಂತೋಷವನ್ನು ಕೂಡ ಪಡ್ಬೋದು. ಇದರ ವಿಶೇಷತೆ ಏನಂದರೆ, ಎಣ್ಣೆಗೆ ಸುಮ್ಮನೆ ಜಜ್ಜಿ ಹಾಕಿಟ್ರೆ ಅದು ಕೆಂಪು ಬಣ್ಣವನ್ನು ಬಿಡ್ತದೆ. ನನ್ನಲ್ಲಿ ಆಗ ಇರಲಿಲ್ಲ, ನನ್ನ ಮಕ್ಕಳ ಸಮಯಕ್ಕೆ. ಅದ ಕಾರಣ ನನಗೆ ಸ್ವತಃ ಮಾಡಿ ನೋಡಿ ಗೊತ್ತಿಲ್ಲ. ಈಗ ನನ್ನ ಹತ್ರ ಬೇಕಾದಷ್ಟು ಗಿಡಗಳಿವೆ, ಆದರೆ ಇನ್ನೂ ನಾನು ಕೀಳಲಿಲ್ಲ. ಇದು ಒಂದು. ಆಮೇಲೆ ಇದು ಕ್ಯಾನ ಅಂತ ಹೇಳ್ತೇವೆ ನಾವು, ಕೆಂಪು ಬಾಳೆ ಹೂವು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದರಲ್ಲಿ ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಇರುವಂಥ ವೆರೈಟಿ ಕೆಂಪು ಹೂವು, ಹಸಿರು ಮೈಯ ವೆರೈಟಿ. ಅದರ ವಿಶೇಷತೆ ಏನಂದರೆ, ಅದರಲ್ಲಿ ಎಳೆ ಹಂತದಲ್ಲಿರುವ ಅದರ ಬೀಜಗಳನ್ನು ನಾವು ಬಟಾಣಿ ಹಾಗೆ ಉಪಯೋಗ ಮಾಡ್ಬೋದು. ನೀವು ಅಡಿಗೆ ಮಾಡುವುದು ಬಿಡುವುದು ನಿಮ್ಮ ಇಷ್ಟ. ಆಚೀಚೆ ಹೋಗುವಾಗ ನೀವು ಅದನ್ನು ಓಪನ್ ಮಾಡಿ ಬಾಯಿಗೆ ಹಾಕಿ ಕಡಲೆ ತಿಂದಾಗಿ ತಿಂದುಕೊಂಡು ಹೋಗ್ಬೋದು. ಕನಿಷ್ಠ ಅಷ್ಟು ಉಪಯೋಗವನ್ನಾದರೂ ಮಾಡ್ಬೋದು. ಒಂದು ಸ್ವಲ್ಪ ದಿನ ಮುಂದೆ ಹೋದ ಕೂಡಲೇ ಅದು ಬೀಜ ಗಟ್ಟಿ ಆಗ್ತದೆ, ಆಮೇಲೆ ಅದು ತುಂಬ ಗಟ್ಟಿಯಾಗಿ ಬಿಡ್ತದೆ, ಆಮೇಲೆ ಉಪಯೋಗಕ್ಕೆ ಇಲ್ಲ. ನೀವು ಕ್ಯಾನವನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಪಾತ್ರೆ ತೊಳೆದ ನೀರೆಲ್ಲ ಹೋಗುವ ಜಾಗದಲ್ಲಿ ಬೆಳೆಸಿದರೆ ಖಂಡಿತ ಒಂದು ಪಲಾವ್ ಮಾಡುವಷ್ಟು, ಒಂದು ಪಲ್ಯ ಮಾಡುವಷ್ಟು ಕ್ಯಾನವನ್ನು ಬೀಜಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಂದು ಒಳ್ಳೆಯ ಸಸ್ಯ. ಆಮೇಲೆ ತುಂಬ ಮೇಂಟೆನೆನ್ಸ್ ಈಸಿ, ಒಂದು ಸ್ಟೆಪ್ ಹಿಂದೆ. ಅದರಲ್ಲಿ ಕೆಂಪು ಕೂವೆ ಅಂತ ಹೇಳ್ಬೋದು ನಾವು. ಕೆಂಪು ಕ್ಯಾನ ಸಸ್ಯ, ಇದರ ಗಡ್ಡೆಗಳನ್ನು ಅಡಿಗೆ ಮಾಡಿ ತಿನ್ಬೋದು. ನಾವು ಒಂದು 10 ವರ್ಷ ಹಿಂದೆ ತಿಂದು ನೋಡಿದ್ದೇನೆ. ಒಂದು ಸಕ್ಕಮಟ್ಟಿನ ಚೆನ್ನಾದ ರುಚಿ, ಫ್ಲೇವರ್ ಇದೆ. ಅದಕ್ಕೆ ಅಷ್ಟೊಂದು ಒಳ್ಳೆ ಗಡ್ಡೆ ಇಲ್ಲ. ಹಸಿರು ಕ್ಯಾನಕ್ಕೆ ಅಷ್ಟು ದೊಡ್ಡ ಗಡ್ಡೆಗಳಿಲ್ಲ. ಇದು ಒಂದು ಆಸಕ್ತಿಕರವಾದ ಸಸ್ಯ. ಇದಕ್ಕೆ ನಮ್ಮ ದಕ್ಷಿಣ ಕನ್ನಡಿಗರು ಇಟ್ಟ ಹೆಸರು ಎಷ್ಟು ಆಸಕ್ತಿಕರವಾಗಿದೆ ಅಂದರೆ, ನಮಗೆ ಎಷ್ಟು ಮಾತೃ ಭಕ್ತಿ ಇದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ತಾಯಿಗೆ ಹೊಡೆದ ಕೈ ಅಂತ ಇದಕ್ಕೊಂದು ಹೆಸರಿದೆ. ಯಾರಿಗಾದ್ರೂ ಗೊತ್ತುಂಟಾ ಇದಕ್ಕೆ ಈ ಹೂವಿಗೆ ತಾಯಿಗೆ ಹೊಡೆದ ಕೈ ಅಂತ ಒಂದು ಹೆಸರು. ಹವ್ಯಕ ಭಾಷೆಯಲ್ಲಿ ಅಬ್ಬೆಗೆ ಬಡದ ಕೈ ಅಂತ ಒಂದು ಹೆಸರಿದೆ. ಅಬ್ಬೆಗೆ ಯಾರಾದರೂ ಹೊಡೆದ್ರೆ ಕೈ ಹೀಗೆ ತಿರುಗಿಕೊಳ್ತದೆ ಅಂತ ಅದರ ಅರ್ಥ. ಗೌರಿ ಹೂವು ಅನ್ನೋದು ಸಾಮಾನ್ಯವಾದ ಒಂದು ಹೆಸರು. ಬಹಳ ಸುಂದರವಾದ ಸಸ್ಯ, ಲಿಲ್ಲಿ ಜಾತಿಗೆ ಸೇರಿದಂತಹ ಸಸ್ಯ. ನಮ್ಮ ಗಾರ್ಡನ್ಗಳಲ್ಲಿ ನಾವು ನೆಟ್ಟು ಬೆಳೆಸಬೇಕಾದ ಸಸ್ಯ. ಅದರ ಗಡ್ಡೆ ಔಷಧೀಯ. ಇದನ್ನು ತಮಿಳುನಾಡು ಇತ್ಯಾದಿ ಪ್ರದೇಶಗಳಲ್ಲಿ ಕೃಷಿ ಮಾಡಿ ಅದರ ಗಡ್ಡೆಗಳನ್ನು ಔಷಧಕ್ಕಾಗಿ ವ್ಯಾಪಾರ ಮಾಡುವವರು ಇದ್ದಾರೆ. ತುಂಬ ಮುಖ್ಯವಾದ ಒಂದು ಔಷಧೀಯ ಸಸ್ಯ. ಈ ಗಡ್ಡೆಯನ್ನು ಕೂಡ ನಮ್ಮ ಗಡ್ಡೆಗಳ ಲಿಸ್ಟ್ನಲ್ಲಿ, ನಮ್ಮ ಆಸಕ್ತಿಯ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಬೋದು. ಅದರ ಗಡ್ಡೆ ವಿಶೇಷತೆ ಏನಂದರೆ, ಬೂಮರ್ಯಾಂಗ್ ಅಂತ ಹೇಳ್ತಾರಲ್ಲ, ಈ ಶೇಪ್ನಲ್ಲಿ ಅದರ ಗಡ್ಡೆಗಳು ಬರ್ತವೆ. ಅದೊಂದು ಆ ಗಡ್ಡೆಯ ವಿಶೇಷತೆ. ನಾನು ಕೂಡ ಒಕ್ಕಿ ನೋಡಿದ್ದೇನೆ, ಆ ರೀತಿ ಬರುವುದು ನಿಜ. ಇದು ಯಾರಾದರೂ ಗೊತ್ತಿದ್ದವರು ಒಮ್ಮೆ ಹೆಸರು ಹೇಳಿ, ಸಮಯ ಹೆಚ್ಚಿಲ್ಲ. ನೆಲತೆಂಗು, ನೆಲತಾಳಿ ಅಂತ ಹೇಳ್ಬೋದು, ನೆಲತಾಳಿ ಅಂತ ಹೇಳ್ಬೋದು. ಇದು ಕುರ್ಕುಲಿಂಗೋ ಅಂತ ಸೈಂಟಿಫಿಕ್ ನೇಮು. ಇದರ ಕಾಮನ್ ನೇಮ್ ಉತ್ತರ ಭಾರತ ಇತ್ಯಾದಿ ಕಡೆಗಳಲ್ಲಿ ಇರುವಂಥದ್ದನ್ನು ಹೇಳಿದರೆ ತುಂಬ ಮುಖ್ಯವಾದ್ದು ಅಂತ ಗೊತ್ತಾಗ್ತದೆ. ಇದಕ್ಕೆ ಮುಸೆಲಿ ಅಂತ ಹೇಳ್ತಾರೆ. ಮುಸೆಲಿ ಅಂದರೆ ಪುರುಷತ್ವ ವೃದ್ಧಿಗಾಗಿ
ತುಂಬ ಬಳಕೆಯಲ್ಲಿರುವಂತಹ ಔಷಧ ಎಂದು ಕೇಳಿದ್ದೇನೆ. ಇದು ಮಾರ್ಕೆಟೇಬಲ್, ಇದಕ್ಕೆ ವ್ಯಾಪಾರಿ ಮೌಲ್ಯ ಇದೆ. ಸಹಜವಾಗಿ ಪುರುಷತ್ವ ವೃದ್ಧಿಯ ಔಷಧಗಳು ಖಂಡಿತವಾಗಿ ಮಾರ್ಕೆಟೇಬಲ್ ಆಗಿ ಇರ್ತವೆ. ಯಾಕೆಂದರೆ ಸಂತಾನೋತ್ಪತ್ತಿಯ ಕಾರಣ ಯಾವಾಗಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ಇದು ಕೂಡ ನಾವು ಪಾಟ್ನಲ್ಲೆಲ್ಲ ಬೆಳೆಸಿದ್ರೆ ತುಂಬ ಸುಂದರವಾಗಿ ಕೂಡ ಬರ್ತದೆ. ನಾವು ಹೆಚ್ಚಾಗಿ ಒಣ ಭೂಮಿಗಳಲ್ಲಿ ಎಲ್ಲ ಇದ್ದರೆ, ಗಟ್ಟಿ ನೆಲದಲ್ಲಿ ಇದ್ದರೆ ಅಷ್ಟು ಚೆಂದ ಕಾಣೋದಿಲ್ಲ. ಒಂದು ತುಳಸಿ ಕಟ್ಟೆಯಲ್ಲಿ ನಾನು ಒಂದು ಮನೆಯಲ್ಲಿ ನೋಡಿದ್ದೆ, ಫುಲ್ಲು ಹಬ್ಬಿ ಹಸೂರು ಬಣ್ಣದ ಆಚ್ಛಾದನೆಯನ್ನು ಮಾಡಿ ಹೂಗಳು ಬಂದು ತುಂಬ ಚೆಂದವಾಗಿ ಕಾಣ್ತಾ ಇತ್ತು. ಸೊ ಆ ರೀತಿ ಬೆಳೆಸಲು ಕೂಡ ಅರ್ಹತೆ ಇರುವಂಥ ಸಸ್ಯ. ಸಮಯ ಎಷ್ಟಾಯ್ತು? 10 ನಿಮಿಷ. ಮುಂದೆ ಇದು ಶತಾವರಿ, ನಿಮಗೆ ಗೊತ್ತಿರ್ಬೋದು. ಶತಾವರಿ ಮತ್ತೆ ನಮಗೆ ಪ್ರಾತಸ್ಮರಣೀಯವಾದ ಒಂದು ಸಸ್ಯ. ಇಲ್ಲಿ ಕೂಡ ಡಿಸ್ಪ್ಲೇಗೆ ಬಂದಿರ್ಬೋದು ಅಂತ ನಿಶ್ಚಯವಾಗಿ. ಶತಾವರಿ ಅದರ ಹೆಸರೇ ಹೇಳುವಾಗೆ ನೂರಾರು ಗಡ್ಡೆಗಳನ್ನು ಹೊಂದಿದಂತಹ ಒಂದು ಸಸ್ಯ. ಅದಕ್ಕೆ ಇನ್ನೊಂದು ಹೆಸರು, ಆಗ ನಾವು ತಾಯಿಗೆ ಹೊಡೆದ ಕೈ ಎನ್ನುವ ಹೆಸರನ್ನು ನೋಡಿದೆವು. ಅದರಲ್ಲಿ ಒಂದು ಕಾವ್ಯ ಗುಣ, ಸಾಹಿತ್ಯದ ಗುಣ ಇರುವುದು ಗಮನಿಸಿದೆವು. ಹಾಗೆ ಇದು ಕೂಡ ಹಲವು ಮಕ್ಕಳ ತಾಯಿ ಅಂತ ಎಷ್ಟು ಚಂದ ಹೆಸರಿಟ್ಟಿದ್ದಾರೆ. ತಾಯಂದಿರಲ್ಲಿ ಒಂದು ವೇಳೆ ಎದೆ ಹಾಲಿನ ಕೊರತೆ ಇದ್ದರೆ ಶತಾವರಿಯನ್ನು ಕೊಡ್ಬೋದು ಅಂತ ನಮ್ಮಲ್ಲಿರುವ ನಂಬಿಕೆ. ಬಹುಶಃ ಆಯುರ್ವೇದದಲ್ಲಿ ಕೂಡ ಇದೆ. ಶತಾವರೆಕ್ಸ್ ಅಂತ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ಒಂದು ಮೆಡಿಸಿನ್ ಸಿಗ್ತದೆ. ಅದು ಇದೇ ಶತಾವರಿಯ ಸಾರಕ್ಕೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರು ಅಥವಾ ಬಟರ್ ಸ್ಕಾಚ್ ಫ್ಲೇವರ್ ಎಲ್ಲ ಹಾಕಿ ಕೊಡ್ತಾರೆ ಅವರು. ಅದನ್ನು ಡ್ರಿಂಕ್ ಮಾಡಿ ನಾವು ಕುಡಿಬೋದು. ಇನ್ನು ಗರ್ಭಿಣಿಯರಿಗೆ ಪ್ರತಿನಿತ್ಯ ಸೇವನೆಗಿರುವಂಥದ್ದು, ಅದನ್ನು ಸೇವಿಸಿದ ಉದಾಹರಣೆ ಕೂಡ ನನಗೆ ಗೊತ್ತುಂಟು. ಅಂಥ ಒಂದು ಮುಖ್ಯವಾದ ಸಸ್ಯ, ನಮ್ಮಲ್ಲಿ ಬಹಳ ಸುಲಭವಾಗಿ ಬೆಳೆಯುವ ಸಸ್ಯ. ಸ್ವಲ್ಪ ಮುಳ್ಳನ್ನು ಸಹಿಸುವವರಾದರೆ ಅಲಂಕಾರಿಕವಾಗಿ ಕೂಡ ಬೆಳೆಸಬಹುದಾದಂಥ ಒಂದು ಸಸ್ಯ. ಇನ್ನು ಅದೇ ಗಡ್ಡೆಗಳ ಬಗ್ಗೆ ಆಗ ಬಹುಶಃ ಈ ಸ್ಲೈಡನ್ನು ನಾನು ಆಗ ಸೇರಿಸ್ಕೊಳ್ಬೇಕಾಗಿತ್ತೇನ. ಈ ಚಿಗುರುವ ಗುಣದ ಬಗ್ಗೆ ಎಲ್ಲ ನಾವು ಆಗ ಮಾತಾಡಿದೆವು. 3 ರೀತಿಯ ಸಂತಾನೋತ್ಪತ್ತಿ ಇದೆ ಇತ್ಯಾದಿ. ಇದು ಆ್ಯಕ್ಚುಲಿ ಆಗ ಅವರು ಹೇಳಿದರು, ಹೆಬ್ಬಲಸಿಗೆ ಕಟ್ಟಿದಂತಹ ಹಲಸು ಕಸಿ ಇದು. ಆ್ಯಕ್ಚುಲಿ 2 ಕಡೆ ನೋಡಿ ಒಂದು ಸಣ್ಣ ಗಾಯ ಮಾಡಿ ಬೇರೊಂದು ಒಳ್ಳೆ ವೆರೈಟಿಯ ಹಲಸನ್ನು, ಒಂದು ಸಣ್ಣ ಕಣ್ಣು, ಅದೆಷ್ಟು ಸಣ್ಣದಾಗಿದೆ ಅಂತ ನಿಮಗೆ ಈಗ ಆ ಚಿಗುರಿನ ಗಾತ್ರ ನೋಡಿದರೆ ಗೊತ್ತಾಗ್ತದೆ. ಅದನ್ನು ಇಟ್ಟಿದ್ದೆ ನಾನು. ಅದು 2 ಕಟ್ಟಿದೆ, 2 ಯಶಸ್ವಿಯಾಗಿದೆ. ಅಂದರೆ ಆ ಸಸ್ಯದ ಆ ಗುಣದ ಬಗ್ಗೆ ನಾನು ಹೇಳಲಿಕ್ಕೆ ಅಂತ ಇದನ್ನು ಸೇರಿಸ್ಕೊಂಡಿದ್ದೇನೆ. ಅಂದರೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ನಮಗೆ ಮನುಷ್ಯರಿಗೆ ಊಹಿಸ್ಲಿಕ್ಕೂ ಆಗೋದಿಲ್ಲ. ನಮ್ಮ ಬೆರಳನ್ನು ಒಂದು ವೇಳೆ ಕತ್ತರಿಸಿ ನಾವು ನೆಟ್ಟರೆ, ನನ್ನ ಹಾಗಿರೋ ಇನ್ನೊಬ್ಬ ಮನುಷ್ಯ ಬಂದರೆ ನಮಗೆ ಸಂತೋಷಕ್ಕಿಂತ ಹೆಚ್ಚು ಬೇಜಾರವೇ ಆಗ್ಬೋದೇನೋ. ಆದರೆ ಸಸ್ಯಗಳಿಗಿಂತ ಒಂದು ವಿಶೇಷವಾದ ಶಕ್ತಿಯನ್ನು ಪ್ರಕೃತಿ ಕೊಟ್ಟಿದೆ. ನಾವು ಸಸ್ಯಗಳು ಚಲನೆ ಇಲ್ಲದ ಜೀವಿಗಳಂತ ನಾವು ಅಂದುಕೊಳ್ತೇವೆ. ಅದನ್ನು ನೀವು ಇಮ್ಯಾಜಿನ್ ಮಾಡಿ. ಆಗ ನಾನೊಂದು ಅಡಿಕೆ ಮರಕ್ಕೆಲ್ಲ ಹಬ್ಬಿದಂತಹ ಒಂದು ಇದು ತೂಣಗೆಣಸಿನ ಬಳ್ಳಿಯ ಫೋಟೋವನ್ನು ಹಾಕಿದ್ದೆ. ಸಾಧಾರಣ ಒಂದು 100 ಮೀಟರ್ನಷ್ಟು ವ್ಯಾಪ್ತಿಗೆ ಅದು ಹಬ್ಬಿದೆ. ಮತ್ತು ಆ 100ನೇ ಮೀಟರ್ನಲ್ಲಿ ಕೂಡ ಅದು ಸಣ್ಣ ಕಿರುಗಡ್ಡೆಯನ್ನು ಅದು ಬೀಳಿಸಿದೆ. ಅದು ಮುಂದಿನ ಸತಿ ಅಲ್ಲಿ ಹುಟ್ಟಿದಾಗ ಮತ್ತೆ 100 ಮೀಟರ್ ಚಲಿಸ್ತದೆ ಅದು. ಆದರೆ ಜೆನೆಟಿಕಲಿ ಇಟ್ ಈಸ್ ದ ಸೇಮ್ ಪ್ಲ್ಯಾಂಟ್ ಆ್ಯಸ್ ದ ಒರಿಜಿನಲ್ ಪ್ಲ್ಯಾಂಟ್. ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೂಲಕ ಬೀಜ ಹುಟ್ಟಿದಾಗ ಆ ಹೊಸದಾಗಿ ಹುಟ್ಟಿದ ಸಸ್ಯದ ಗುಣಧರ್ಮಗಳು ಬೇರೆ ಆಗ್ತವೆ. ಆದರೆ ಈ ಸಸ್ಯ ಮೂಲ ಸಸ್ಯವೇ, ಅದು ಕ್ಲೋನ್ ಅಲ್ವಾ. ಅಂದರೆ ಅದೀಗ 100 ಮೀಟರ್ ಆಚೆ ಹೋದಾಗೆ ಆಯಿತು. ಮುಂದಿನ ವರ್ಷಕ್ಕೆ ಅದು 100 ಮೀಟರ್ ಆಚೆ ಹೋದಾಗೆ ಆಯಿತು. ಅದಕ್ಕಿಂತ ಮುಂದಿನ ವರ್ಷಕ್ಕೆ ಇನ್ನೂ 100 ಮೀಟರ್ ಆಚೆ ಹೋದಾಗೆ ಆಯಿತು. ಅಂದರೆ ಸಸ್ಯ 10 ವರ್ಷದ ಅವಧಿಯಲ್ಲಿ 1 ಕಿಲೋಮೀಟರನ್ನೇ ಚಲಿಸಿಬಿಡ್ತದೆ. ಇದು ಸಸ್ಯಗಳ ಚಲನೆಯ ಸಾಮರ್ಥ್ಯ. ಈ ರೀತಿ ನಾವು ಬಾಳೆ ಕಂದುಗಳನ್ನು ಕೂಡ ನೋಡಿದರೆ, ನೀವು ವರ್ಷ ಈ ಬೂದಿ ಬಾಳೆ ಎಲ್ಲ ಅಷ್ಟು ಬೇಗ ಹಾಳಾಗದಂಥ, ಅಂದರೆ ಇದು ಬುಡ ಉಳಿಸ್ಕೊಳ್ಳುವಂಥ ಬಾಳೆಗಳು, ನೀವು ದೀರ್ಘಕಾಲದಲ್ಲಿ ಒಂದು 20 ವರ್ಷದಲ್ಲಿ ಕೃಷಿ ಮಾಡಿದ ಒಬ್ಬರು ಕೃಷಿಕರಾದರೆ, ನಾನು ಸಣ್ಣದಾಗಿರುವಾಗ ಇದು ಇಲ್ಲಿತ್ತು, ಈಗ ಇಲ್ಲಿವರೆಗೆ ಬಂದಿದೆ ಅಂತ ನಮಗೆ ಅನ್ನಿಸ್ತದೆ. ಯಾಕೆಂದರೆ ಅದು ಸ್ವಲ್ಪ ಆ ಕಂದು ಸತ್ತು ಹೊಸ ಕಂದು ಹುಟ್ಟಿ ಆಚೆ ಹೋಗ್ತಾ ಇರ್ತದೆ. ಈ ರೀತಿ ಸಸ್ಯಗಳ ಚಲಿಸುವ ಸಾಮರ್ಥ್ಯ. ಅದೇ ರೀತಿ ವೆಜಿಟೇಟಿವ್ ರಿಪ್ರೊಡಕ್ಷನಲ್ಲಿ ಪ್ರತಿಯೊಂದು ಗಂಟಿನಲ್ಲಿ ಒಂದು ಸಣ್ಣ ಕಣ್ಣನ್ನು ಅದು ಇಟ್ಟಿದೆ. ಆ ಕಣ್ಣಿನಿಂದ ಹೊಸ ಒಂದು ಗಿಡವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಅದೇ ಇದೆ. ಆಲೂಗಡ್ಡೆಯಲ್ಲಿ ಕೂಡ ಆ ಒಂದೊಂದು ಸಣ್ಣ ಕಣ್ಣಿನಲ್ಲಿ ಒಂದೊಂದು ಹೊಸ ಚಿಗುರು ಬರುವ ಸಾಮರ್ಥ್ಯ ಅದಕ್ಕಿದೆ. ಇದನ್ನು ತೋರಿಸಲಿಕ್ಕೆ ಅಂತ ನಾನು ಈ ಸ್ಲೈಡನ್ನು ಹಾಕಿದೆ. ಆಗಿನ ಡಿಸ್ಕಷನಲ್ಲಿ ಅದನ್ನು ಸೇರಿಸ್ಕೊಳ್ಬೇಕಾಗಿತ್ತು. ಆಯ್ತಲ್ಲ. ಇದಿಷ್ಟು ಸ್ಲೈಡ್ ಮೂಲಕ ನಾನು ಹೇಳಬೇಕಾಗಿದ್ದ ವಿಷಯಗಳು. ಇನ್ನು ಗಡ್ಡೆಗಳು ನಮಗೆ ಕಲಿಸುವ ಪಾಠಗಳು ಅಂತ ನಾನು ಒಂದು ಕೆಲವು ವಿಷಯಗಳನ್ನು ಲಿಸ್ಟ್ ಮಾಡಿದ್ದೇನೆ. ಅಷ್ಟನ್ನು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಒಂದು, ಗಡ್ಡೆಯಿಂದ ಜೀವಸೃಷ್ಟಿ ಒಂದು ನಿಜವಾಗಿ ವಿಸ್ಮಯವೇ ಸರಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನು ನಮಗೆ ಕಂಪೇರ್ ಮಾಡಿ ನೋಡಬೇಕು. ಈಗ ಬಾಳೆಯ ಬಗ್ಗೆ ಒಂದು ಕಥೆಯೋ ಒಂದು ಚಿಂತನೆಯೋ ಇದೆ. ಅದೇನೆಂದರೆ, ಒಂದು ಬಾಳೆ ಹೂ ಬಿಡ್ತದೆ, ಅದರಲ್ಲಿ ಗೊನೆ ಬರ್ತದೆ,
ಆ ಗೊನೆಯೇ ಬೆಳೀತಾ ಇದ್ದಾಗ ಒಬ್ಬ ಕೃಷಿಕನೋ ಯಾರೋ ಒಬ್ಬ ಬಂದು ಅದನ್ನು ಕಡ್ಕೊಂಡು ಹೋಗ್ತಾನೆ. ಅಥವಾ ಯಾರೋ ಕಡ್ಕೊಂಡು ಹೋಗೋದಿದ್ರು ಕೂಡ ಆ ಹಣ್ಣುಗಳೆಲ್ಲ ಉದುರಿದ ಮೇಲೆ ಈ ತಾಯಿಯು ಸಾಯ್ತದೆ. ಅದನ್ನು ನೋಡ್ತಾ ಇರ್ತದೆ ಇನ್ನೊಂದು ಬಾಳೆ, ಅದರ ಹತ್ತಿರವೇ ಹುಟ್ಟಿದಂತಹ ಮರಿ ಬಾಳೆ. ಅದು ಏನು ಮಾಡ್ತದೆ, ಇದು ಹೂ ಬಿಟ್ಟ ಕೂಡಲೇ ಸತ್ತಿತಲ್ಲ ಅಂತ ಅದು ಬೇಜಾರು ಮಾಡೋದಿಲ್ಲ. ಅದೇನು ಮಾಡ್ತದೆ ಅಂದರೆ ತಾನು ಹೂ ಬಿಡ್ತದೆ, ತಾನು ಹಣ್ಣನ್ನು ಧರಿಸ್ತದೆ ಮತ್ತು ತಾನು ಸಾಯ್ತದೆ. ಅಂದರೆ ತಾನು ಸಾಯುವುದರಿಂದ ಇನ್ನೊಂದು ಮರುಸೃಷ್ಟಿ ಎನ್ನುವ ಅರಿವು ಇದ್ದು ಕೂಡ ಸಸ್ಯಗಳು ಈ ರೀತಿಯ ಅರಿವಿದೆ ಅಂತ ನಾವು ಅಂದ್ಕೊಳ್ಳೋಣ. ಈಗ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಮನುಷ್ಯರ ಮೂಲಕವೇ ನಾವು ನೋಡಬೇಕಲ್ಲ. ಈಗ ನಾಯಿ ಮರಿಗೆ ಒಂದು ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತೆಲ್ಲ ನಾವು ನಮ್ಮ ದೃಷ್ಟಿಕೋನದಿಂದ ಆಲೋಚನೆ ಮಾಡ್ತೇವೆ. ಹಾಗೆ ನಮ್ಮ ದೃಷ್ಟಿಕೋನದಿಂದ ನಾವು ಸಸ್ಯಗಳನ್ನು ನೋಡಿದರೆ ಒಂದು ಪುಷ್ಟಿಯಾಗಿ ಒಂದು 100 ಮೀಟರ್ ವ್ಯಾಪ್ತಿಗೆ ಬೆಳೆದಂತಹ ಒಂದು ಬಳ್ಳಿ ತನ್ನನ್ನು ತಾನು ಪೂರ್ತಿ ಒಣಗಿಸಿ ಗಡ್ಡೆಯಾಗಿ ಡೆಪಾಸಿಟ್ ಮಾಡಿದಾಗ ತನ್ನ ಇಡೀ ಅಸ್ತಿತ್ವವನ್ನೇ ಅದು ಕರಗಿಸಿಕೊಂಡಾಗಾಯಿತು. ನಾನೀಗ ದೊಡ್ಡ ಮನುಷ್ಯ, ಕಾರಿದೆ, ಬಂಗ್ಲೆ ಇದೆ ಅಂತೆಲ್ಲ ಹೇಳಿ ನಾವು ಅಂದ್ಕೊಳ್ತೇವಲ್ಲ, ನಮ್ಮ ಕಾರು ಬಂಗ್ಲೆನೆಲ್ಲ ಪುಡಿ ಮಾಡಿ ನಾವು ವಾಪಸ್ಸು ಹೊಸತ್ತಾಗಿ ಶುರು ಮಾಡುವಾಗ ಎಷ್ಟು ಕಷ್ಟ ಇದೆ, ಎಷ್ಟು ರಿಸ್ಕ್ ಇದೆ, ಅಷ್ಟೇ ರಿಸ್ಕ್ ಒಂದು ಗಡ್ಡೆಗೆ ಕೂಡ ಇದೆ. ಯಾಕೆಂದರೆ ಅದು ಪೂರ್ತಿ ಚಿಗುರಿ ಗಡ್ಡೆ ಕಟ್ಟುವ ಮೊದಲು ಜೂನ್ 15ರ ಅವಧಿಗೆ ನೀವು ಒಂದು ವೇಳೆ ಅದನ್ನು ಕಟ್ ಮಾಡಿದರೆ ಈಗ ಗಡ್ಡೆಯೂ ಇಲ್ಲ, ಗಿಡವೂ ಇಲ್ಲ. ಗಿಡ ಎಲ್ಲ ತುಂಬ ಎಳೆದಾಗಿರ್ತದೆ, ಗಡ್ಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಅಂಥ ಒಂದು ರಿಸ್ಕಿಗೆ ಅದು ತನ್ನನ್ನು ತಾನು ಒಳಪಡಿಸಿಕೊಳ್ತದೆ. ಇದು ನಾವು ಒಂದು ಕಲಿಯುವಂಥ ಪಾಠ ಅಂತ. ಗಡ್ಡೆಗಳಿಂದ ನಾವು ಏನು ಪಾಠ ಕಲಿಬೋದು ಅಂದರೆ, ನಾವು ಮತ್ತೆ ನಮ್ಮ ಅಹಂಕಾರವನ್ನು ಭಂಜಿಸಿ ಮತ್ತೆ ನಮ್ಮನ್ನು ಸೃಷ್ಟಿ ಮಾಡಿಕೊಳ್ಳೋದ್ರಲ್ಲಿ ಒಂದು ಸುಖ ಇದೆ, ಒಂದು ಸಾಧನೆ ಇದೆ ಅನ್ನೋದನ್ನು ನಾವು ಗಡ್ಡೆಗಳಿಂದ ಕಲಿಬೋದು. ಆಮೇಲೆ ಈ ತವಕ ಮನುಷ್ಯರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ ಎನ್ನುವುದನ್ನು ಕೂಡ ಗಮನಿಸ್ಬೋದು. ಮನುಷ್ಯರಿಗೆ ಇವತ್ತು ವಿದ್ಯೆ, ಉದ್ಯೋಗ ಇತ್ಯಾದಿಗಳ ಆಸೆ ಆಮಿಷಗಳು ಎಷ್ಟಿವೆ ಅಂದರೆ, ಒಂದು ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮದುವೆ ಆದರೂ ಮಕ್ಕಳು ಬೇಡ ಅಂತ ಹೇಳ್ತಾ ಇರುವವರು ಬಹಳ ಮಂದಿ ಇದ್ದಾರೆ. ಇದೊಂದು ವಿಚಿತ್ರ ಮತ್ತು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದದ್ದು ಎನ್ನುವುದನ್ನು ನಾವು ಬಹಳ ಈಸಿಯಾಗಿ ಗಮನಿಸ್ಬೋದು. ಗಡ್ಡೆಗಳ ಜೀವನವನ್ನು ನಾವು ಪ್ರಕೃತಿಯ ಬೇರೆ ಸಸ್ಯಗಳ ಜೀವನವನ್ನು ಗಮನಿಸಿದರೆ ಅಲ್ಲಿ ಪ್ರಜನನ ಮತ್ತು ಮರುಸೃಷ್ಟಿ ಮತ್ತು ವಿಸ್ತರಣೆ ಅವುಗಳ ಪ್ರಧಾನ ಉದ್ದೇಶ. ಮತ್ತು ಈ ಹೆಸರು, ಹುದ್ದೆ, ದುಡ್ಡು ಇತ್ಯಾದಿಗಳ ಬಗ್ಗೆ ಅವುಗಳಿಗೆ ಆಸೆಯೂ ಇಲ್ಲ, ಆಮಿಷವೂ ಇಲ್ಲ. ಆಮೇಲೆ ಚಿಟ್ಟೆ ಯಾವ ರೀತಿ ಮೆಟಾಮಾರ್ಫೋಸಿಸನ್ನು ಅನುಭವಿಸ್ತದೆ, ಅದೇ ರೀತಿ ಕೂಡ ಗಡ್ಡೆಗಳು ಕೂಡ ಒಮ್ಮೆ ಸಸ್ಯವಾಗಿ ಇದ್ದದ್ದು ಒಮ್ಮೆ ಪೂರ್ತಿ ಇನ್ನೊಂದು ರೂಪಕ್ಕೆ ಅದು ತನ್ನನ್ನು ಬದಲಾಯಿಸಿಕೊಂಡು ಮತ್ತೆ ಹುಟ್ಟಿ ಬರುವುದು ಒಂದು ರೀತಿಯ ಮೆಟಾಮಾರ್ಫೋಸಿಸ್ ಅಂತ ನಾವು ಹೇಳ್ಬೋದು. ಆ ಒಂದು ಸೌಂದರ್ಯವನ್ನು ಕೂಡ ನಾವು ಗಡ್ಡೆಗಳ ಜೀವನವನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಈ ರೀತಿ ಗಡ್ಡೆಗಳ ಕೃಷಿ ನಮಗೆ ಫಿಲಾಸಾಫಿಕಲಿ ಕೂಡ ನಮಗೆ ತುಂಬ ನಮಗೆ ಎನ್ರಿಚಿಂಗ್ ಅಂತ ಹೇಳ್ತೀವಲ್ಲ, ನಮ್ಮನ್ನು ಶ್ರೀಮಂತಗೊಳಿಸುವಂಥದ್ದು, ಆಮೇಲೆ ಆರ್ಥಿಕವಾಗಿಯೂ ಶ್ರೀಮಂತಗೊಳಿಸುವಂಥದ್ದು ಒಂದು ರೀತಿಯಲ್ಲಿ ನೋಡಿದರೆ. ಆಮೇಲೆ ಪಾಕವೈವಿಧ್ಯದ ದೃಷ್ಟಿಯಿಂದ ಈ ರೀತಿ ಬೇರೆ ಬೇರೆ ರೀತಿಯಿಂದ ನಮಗೆ ಸಸ್ಯ ವೈವಿಧ್ಯವನ್ನು ನಮ್ಮ ತೋಟದಲ್ಲಿ ಹೆಚ್ಚಿಸುವಂಥದ್ದು. ಇಂಥ ಗಡ್ಡೆಗಳನ್ನು ನಾವು ಮರಿಬಾರದು, ಅವುಗಳನ್ನು ಉಳಿಸಿ ಬೆಳೆಸಬೇಕು ಅನ್ನುವ ಕಾರಣಕ್ಕೆ ಇಂಥ ಒಂದು ಕಂದಮೂಲ ಉತ್ಸವವನ್ನು ಬಹಳ ವ್ಯವಸ್ಥಿತ ರೀತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಇದಕ್ಕೆ ಬಂದಿರುವ ನಿಮಗೆಲ್ಲ ಅಭಿನಂದನೆಗಳು. ನನಗೆ ಈ ರೀತಿ ಒಂದು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಕೂಡ ಇಲ್ಲಿ ಬಂದಿದ್ದರು ಒಬ್ಬರು ಶಿವಕುಮಾರ್ ಅಂತ, ಮಡಿಕೇರಿಯವರು. ಗಡ್ಡೆಗಳ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಜ್ಞಾನವೂ ಇದೆ ಅವರಿಗೆ. ಆಮೇಲೆ ಸುಬ್ರಹ್ಮಣ್ಯಂ ಅಜ್ಜಿಗೆ ಸರ ಅಂತ ಒಬ್ಬರು ಬಂದಿದ್ದರು, ನಿನ್ನೆ ಬಂದಿದ್ದರು ಅವರು, ಇವತ್ತು ಹೋಗಿರ್ಬೇಕು ಅವರೀಗ. ಇವರೆಲ್ಲ ತುಂಬ ಗಡ್ಡೆಗಳ ಬಗ್ಗೆ ಪ್ರಾಯೋಗಿಕವಾಗಿ ವರ್ಕ್ ಮಾಡಿದ್ದಾರೆ, ಗಡ್ಡೆಗಳ ವೈವಿಧ್ಯಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಇದಮಿತ್ತಮಂತ ಗಡ್ಡೆಗಳ ಬಗ್ಗೆ ಕಮೆಂಟ್ ಮಾಡುವಷ್ಟು ಜ್ಞಾನ ಇರುವವರು. ಅವರಷ್ಟು ಫೀಲ್ಡ್ ವರ್ಕ್ ನನಗೆ ಸಾಲದು. ಹಾಗೆ ನೋಡಿದರೆ ಅವರೆಲ್ಲ ಮಾತಾಡೋದಕ್ಕಿಂತ ಕೆಲಸ ಮಾಡೋದನ್ನು ಹೆಚ್ಚು ಪ್ರಿಫರ್ ಮಾಡ್ತಾರೆ. ಹಾಗಾಗಿ ರತ್ನಾಕರಣ್ಣ ನನ್ನನ್ನು ನೀನು ಮಾತಾಡು ಅಂತ ಹೇಳಿದ್ದಾರೆ. ಹಾಗೆ ನನ್ನ ಅಲ್ಪ ಜ್ಞಾನವನ್ನು ಮನ್ನಿಸಿ ಇಲ್ಲಿಗೆ ಕರೆದ ರತ್ನಾಕರಣ್ಣನಿಗೆ ಮತ್ತು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಏನಾದರೂ ಸಮಯ ಇದ್ದರೆ ಪ್ರಶ್ನೋತ್ತರಗಳಿದ್ದರೆ ಮಾಡ್ಬೋದು, ಅಲ್ಲದಿದ್ದರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಧನ್ಯವಾದ.